ನನಗೆ ಸಾಯಕ್ಕೆ ಔಷಧಿ ಕೊಟ್ಬಿಡಿ, ನನಗೆ ಸಾಯಕ್ಕೆ ಔಷಧಿ ಕೊಟ್ಬಿಡಿ ಅಂತ ಇರ್ತಾರೆ. ಆತರ ನಮ್ಮ ಬೆಂಗಳೂರಲ್ಲಿ ಟೈಮ್ ಇಲ್ಲ, ಬೆಳಗ್ಗೆ ಎದ್ದೊಳ್ಬೇಕು, ಓಡ್ಬೇಕು, ಟ್ರಾಫಿಕ್. ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಲಿಫ್ಟ್ ಇಂದ ಕೆಳಗಿಡಿದು ಕಾರ್ ಹತ್ಕೊಂಡು ಹೋಗಕ್ಕೆ 15 ನಿಮಿಷ ಬೇಕಾಗುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಮೂಳೆ ಸವೆತ, ಮೂಳೆ ಸವಿತಾ ಇರೋದ್ರಿಂದ ಆಗ್ತಾ ಇರೋವಂಥದ್ದು ಅಂತ. ತಾಯಿನ ಕರೀತಾರೆ, ಬಾ ನೀನ್ ಹಿಡ್ಕೊ. ಯಾಕೆ ನೀವು ಮಗುನ್ ಹಿಡ್ಕೊಳಲ್ವಾ? ಅದ್ ಹೆಂಗ ನಾವ್ ಹಿಡ್ಕೊಳಕ್ಕಾಗುತ್ತೆ? ತಾಯಿ ತಾನೇ ಮಗುನ್ ಹಿಡ್ಕೋಬೇಕು. ಕೂತ್ಕೊಳಕ್ ಯಾರಾದ್ರೂ ಏನೋ. ಮೋದಿ ಅವ್ರು ಕೊಡ್ತಿರುವಂತಹ ಜನ ಔಷಧಿ ಮೆಡಿಸಿನ್ಸ್ ಇದೆ. ಸೊ ಇದು ಬೇರೆ, ಅಲ್ಲೇ ತಪ್ಪು. ಜನ ಎಲ್ಲ ಮೋದಿ ಕೇರ್ ಅಂತ ಇದಾರೆ. ಮೋದಿ ಕೇರ್ ಅಂತ ಬೇರೆ ಕಂಪನಿ ಇದೆ. ಬೇರೆ ರೇಟ್ ಕಮ್ಮಿ ಇದೆ ಅನ್ನೋ ಉದ್ದೇಶಕ್ಕೆ ಅದರದ್ದು ಡೋಸೇಜ್ ಕಮ್ಮಿ ಇದೆ ಅಥವಾ ಕ್ವಾಲಿಟಿ ಕಮ್ಮಿ ಇದೆ ಅಂತ ಏನಾದ್ರು ಇದೆಯಾ? ಆತರ ಏನಾದ್ರು ಇಲ್ಲಿನ ಫುಡ್ ಇಂದ ಆಗುವಂತ ಇನ್ಫೆಕ್ಷನ್ಸ್ ಅದರಿಂದ ಕೂಡ ಟ್ರಿಗರ್ ಆಗಿ ಆರ್ಥರೈಟಿಸ್ ಬರ್ತಾ ಇದೆ. ಈಗ ಎಲ್ಲಾರು ಆನ್ಲೈನ್ ಸರ್ಟಿಫಿಕೇಟ್ ಮಾಡ್ಕೊಂಡು 3 ದಿವಸ 4 ದಿವಸಕ್ಕೆ ಯೋಗ ಟೀಚರ್ಸ್ ಆಗ್ತಾ ಇದಾರೆ. ಮತ್ತೆ ಯೋಗ ಅನ್ನೋದು ಬರೀ ದೈಹಿಕವಾದ ಎಕ್ಸಸೈಸ್ ಅಲ್ಲ. ಮೇಡಮ್ ನಮಸ್ತೆ. ನಮಸ್ತೆ. ಸೊ ನಮ್ಮ ಜೊತೆ ಇವತ್ತು ಸೌಮ್ಯಶ್ರೀ ಡಾಕ್ಟರ್ ಇದ್ದಾರೆ. ಫೇಮಸ್ ಇನ್ ಆರ್ಥರೈಟಿಸ್ ಬಗ್ಗೆ ನಮಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಬನ್ನಿ ಕೇಳೋಣ. ಮೊದಲು ಸೌಮ್ಯಶ್ರೀ ಅವರು ಎಲ್ಲಿಂದ ಬಂದರು ಮೇಡಮ್? ನಿಮ್ಮ ಬಗ್ಗೆ ಒಂಚೂರು ಹೇಳಿ. ನಾನು ಡಾಕ್ಟರ್ ಸೌಮ್ಯಶ್ರೀ ಅಂತ, ಕನ್ನಡದವಳೆ, ಕರ್ನಾಟಕದವಳೆ. ಎಲ್ಲ ಊರುಗಳಲ್ಲೂ ಬೆಳ್ತಿದ್ದೀನಿ. ಜಾಸ್ತಿ ನಂದು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಿದ್ದು ಬೆಂಗಳೂರು, ಮೈಸೂರು, ಮಂಡ್ಯ ಈ ಕಡೆ. ನಮ್ಮ ತಂದೆ ಟ್ರಾನ್ಸ್ಫರಬಲ್ ಜಾಬ್ ಅಲ್ಲಿ ಇದ್ರು. ಸೊ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದ್ದು ಬಂದಿದ್ದೀನಿ. MBBS ಮಾಡಿದ್ದು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ, ಮಂಡ್ಯ. ಅದಾದ್ಮೇಲೆ ರುಮೆಟಾಲಜಿ ಸ್ಪೆಷಲೈಸೇಷನ್ ಬಂದು ನಾನಾವತಿ ಹಾಸ್ಪಿಟಲ್, ಮುಂಬೈ ಅಂತ. ಈಗ ಒಂದು ಯುನೈಟೆಡ್ ಕಿಂಗ್ಡಮ್ ಅಲ್ಲಿಂದ ಇನ್ನೊಂದು ಫೆಲೋಶಿಪ್ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಎಷ್ಟು ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು? ನನಗೊಬ್ಬ ತಮ್ಮ ಇದ್ದಾನೆ. ಅವನೀಗ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಬೆಂಗಳೂರಿನಲ್ಲಿ. ತಂದೆ ಜಡ್ಜ್ ಆಗಿದ್ರು. ಜಡ್ಜ್. ಓ, ಎಲ್ಲ ಏನು ಒಳ್ಳೊಳ್ಳೆ ಪ್ರೊಫೆಷನಲ್ ಇರೋ ಫ್ಯಾಮಿಲಿ. ಈ ಡಾಕ್ಟರ್ ಆಗ್ಬೇಕು ಈ ತರ ಅಂತಂದ್ರೆ ಮೊದ್ಲಿಂದನೂ ಇಂಟ್ರೆಸ್ಟ್ ಇತ್ತಾ ಅಥವಾ ಹೆಂಗೆ ಅಂತ? ಅದು ಅಚಾನಕ್ ಆಗಿದ್ದು. ನಾನು ಲಾಯರ್ ಆಗ್ಬೇಕು, ಜಡ್ಜ್ ಆಗ್ಬೇಕು ಅಂತ ಹೇಳಿ ಲಾ ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಆಗೋಗಿತ್ತು. MBBS ರ್ಯಾಂಕಿಂಗ್ ಚೆನ್ನಾಗಿ ಬಂದ್ಬಿಡ್ತು. ಜಾಯಿನ್ ಆಗೋಣ ಅನ್ಕೊಂಡೆ. ಲಾ ಕಾಲೇಜ್ ಪ್ರಿನ್ಸಿಪಲ್ಲೇನೆ, ನೀನ್ ಇಲ್ಲಿ ಇರ್ಬೇಡಮ್ಮ, ನೀನ್ ಹೋಗು ಡಾಕ್ಟರ್ ಆಗು ಅಂತ ಹೇಳಿ ಫೀಸನ್ನು ವಾಪಸ್ ಕೊಟ್ಟು ಕಳಿಸ್ಬಿಟ್ರು. ಸೊ ಹಂಗೆ ಅಕಸ್ಮಾತ್ ಆಗಿ ಡಾಕ್ಟರ್ ಆದವಳು ನಾನು. ಸೊ ಬೆಂಗಳೂರಲ್ಲೇ ವಾಸ ಇಲ್ಲ? ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲೇ, ಚಿಕ್ಕಬಳ್ಳಾಪುರದಲ್ಲಿ ವಾಸ. ಸೊ ಹೇಳಿ ಮೇಡಮ್, ಈಗ ಆರ್ಥರೈಟಿಸ್ ಅಂದ್ರೆ ಎಷ್ಟು ಸಿವಿಯರ್ ಅಥವಾ ಮ್ಯಾನೇಜಬಲ್? ಹೇಗೆ ಆರ್ಥರೈಟಿಸ್ ಅಂದ್ರೆ? ಆರ್ಥರೈಟಿಸ್ ಅನ್ನೋದು ಅದರಲ್ಲೇ 3-4 ಥರ ಬರುತ್ತೆ. ಒಂದು, ನೀವು ಸಾಮಾನ್ಯವಾಗಿ ಕೇಳ್ತಾ ಇರ್ಬೋದು, ಎಸ್ಪೆಷಲಿ ಹೆಂಗಸರು ಸ್ವಲ್ಪ 45-50 ವರ್ಷ ಆದಮೇಲೆ ಮಂಡಿ ನೋವು ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಸೊ ಇದರ ಹೆಸರು ಆಸ್ಟಿಯೋ ಆರ್ಥರೈಟಿಸ್. ಅಂದರೆ ಮೂಳೆ ಸವೆತ, ಮೂಳೆ ಸವಿತಾ ಇರೋದ್ರಿಂದ ಆಗ್ತಾ ಇರೋವಂಥದ್ದು ಅಂತ. ಇದು ಎಲ್ಲರಿಗೂ ಆಗುತ್ತೆ. ಏಜ್ ಆಗ್ತಾ ಆಗ್ತಾ ಮೂಳೆ ಮಾಂಸ ಎಲ್ಲ ಸವಿಯುವಂಥದ್ದು. ಇತ್ತೀಚಿನ ಕಾಲದಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ ಅಂತಂದ್ರೆ, ಮೊದಲಿನ ಅಷ್ಟು ಹಾರ್ಡ್ ವರ್ಕ್ ಯಾರು ಮಾಡ್ತಾ ಇಲ್ಲ, ಫಿಸಿಕಲ್ ವರ್ಕ್ ಅಂತ ಯಾರು ಮಾಡ್ತಾ ಇಲ್ಲ. ಕೂತ್ ಕಡೆಗೆ ಎಲ್ಲ ಬರುತ್ತೆ. ಮನೇಲಿ ವಾಷಿಂಗ್ ಮಿಷಿನ್ ಇದೆ, ಎಲ್ಲ ಇದೆ, ಫೆಸಿಲಿಟೀಸ್ ಇದೆ. ಸೊ ಅದಕ್ಕೆ ನಾವು ತರ್ತಾ ಇರೋ ಬೆಲೆ ಇದು. ಸೊ ಇದು ಒಂದು ಸಾಮಾನ್ಯವಾಗಿ ಮೊಣಕಾಲಲ್ಲಿ ಕಾಣಿಸ್ಕೊಳ್ಳೋವಂಥದ್ದು ಆಸ್ಟಿಯೋ ಆರ್ಥರೈಟಿಸ್. ಇದು ಬಿಟ್ರೆ ರುಮೆಟಾಯ್ಡ್ ಆರ್ಥರೈಟಿಸ್, ವಾಯು, ವಾತ, ಸಂಧಿವಾತ ಅಂತೆಲ್ಲ ಕೇಳಿರ್ತೀರ. ಇದು ಸವಿಯೋದ್ರಿಂದ ಬರೋವಂಥದ್ದಲ್ಲ. ಇದು ಸಾಮಾನ್ಯವಾಗಿ ವಂಶದಲ್ಲಿ ಬರೋವಂಥದ್ದು. ಕೆಲವ್ರಿಗೆಲ್ಲ ಕೈ ಕಾಲು ಎಲ್ಲ ಊದ್ಕೊಂಡಿರುತ್ತೆ, ಹೀಗೆಲ್ಲ ತಿರುಗ್ಕೊಂಡ್ಬಿಟ್ಟಿರುತ್ತೆ ಜಾಯಿಂಟ್ಸ್. ಸೊ ಇದು ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ. ಅಂದ್ರೆ ಇದು ಫ್ಯಾಮಿಲಿ ಅಂತ ಅಂದ್ರೆ ಊಟದಾಗ್ಲಿಂದಾನೇ ಏನಾದ್ರು ಇರುತ್ತಾ ಅಥವಾ ಬೆಳೀತಾ ಬೆಳೀತಾ? ಇದ್ರಲ್ಲೂ 3-4 ಥರ ಇದೆ. ಕೆಲವು ಮಕ್ಕಳಿಂದಾನೇ ಶುರುವಾಗುತ್ತೆ, ಕೆಲವ್ರಿಗೆ 45-50 ವರ್ಷ ಆದ್ಮೇಲೆ ಶುರು ಆಗುತ್ತೆ. ಇನ್ ಕೆಲವ್ರಿಗೆ ಏನೋ ಜ್ವರ, ಏನೋ ಇನ್ಫೆಕ್ಷನ್ ಬಂದಾಗ ಶುರು ಆಗಿರುತ್ತೆ. ಮತ್ತೆ ನೋಡ್ಕೊಂಡಾಗ ಓ ನಮ್ಗೆ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಆಕ್ಸಿಡೆಂಟಲ್ ಆಗಿನೂ ಡಯಾಗ್ನೋಸ್ ಆಗುವಂಥದ್ದು ಇರುತ್ತೆ. ಸೊ ಮೇಜರ್ ಆಗಿ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಇದ್ರ ಸಿಂಪ್ಟಮ್ಸ್ ಏನೋ ನಾವು ಹೆಂಗ್ ಗುರ್ತಿಸ್ಕೊಳ್ಬೇಕು ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕು. ಈಗ ಕೆಲವೊಬ್ರಿಗೆ ನೀವು ಹೇಳಿದ್ರಿ ಸಿಂಪ್ಟಮ್ಸ್ ಆಗಿ ಬರುತ್ತೆ, ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಹೇಗೆ ಕಂಡುಹಿಡಿಯೋದು ಅಂತ? ಈ ತರದ್ದು ನನ್ನ ಹತ್ರ ಇದೆಯಾ ಇಲ್ವಾ, ಆಯ್ತು ಏನೋ ಮಾಮೂಲಿ ಪೇನ್ ಬಿಡು ಅನ್ನೋ ತರನು ನೆಗ್ಲೆಕ್ಟ್ ಮಾಡೋರು ಇದ್ದಾರೆ. ಹೌದು. ಸೊ ಯಾವುದೇ ನೋವು ಮಾಂಸಖಂಡಗಳಲ್ಲಾಗ್ಲಿ ಅಥವಾ ಜಾಯಿಂಟ್ಸ್ ಅಲ್ಲಾಗ್ಲಿ
2 ವಾರಕ್ಕಿಂತ ಜಾಸ್ತಿ ಇದೆ ಅಂತ ಅಂದಾಗ 2 ವಾರ 2 ವಾರ ತನಕ ಬಿಡು, ಏನೋ ಮಾಮೂಲಿ ನೋವು, ಜ್ವರ ಈ ತರ ತಿಳ್ಕೊಳ್ಬೋದು. ಬಟ್ 2 ವಾರ ಆದ್ಮೇಲೂ ಸತತವಾಗಿ ನೋವು ಬರ್ತಾ ಇದೆ ಅಂತಂದ್ರೆ ಏನೋ ಇದೆ ಅಂತ ನಾವೇ ತಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತ ವೈದ್ಯರ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕು. ಸಾಮಾನ್ಯವಾಗಿ ಇದು ಬೇರೆ ಎಲ್ಲ ನೋವುಗಳ ತರಾನೇ ಶುರುವಾಗುತ್ತೆ. ಮೊದಲಿಗೆ ಶುರುವಾಗೋದೆ ಮಸಲ್ ಪೇನ್ಸ್. ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ, ಅಂದ್ರೆ ಎದ್ದ ಕೂಡಲೇ ಬೆರಳುಗಳು, ಪಾದ ಊರಕ್ಕಾಗಲ್ಲ, ಇದೆಲ್ಲ ಸ್ಟಿಫ್ ಅನ್ಸತ್ತೆ. ಸೊ ಇದು ರುಮಟಾಯ್ಡ್ ಆರ್ಥರೈಟಿಸ್ನ ಸ್ಟಾರ್ಟಿಂಗ್ ಲಕ್ಷಣ. ಬರ್ತಾ ಬರ್ತಾ ಅದು ಒಂದೊಂದೇ ಜಾಯಿಂಟ್ ನೋವು ಶುರು ಆಗುತ್ತೆ. ಮೊದಲು ಬೆರಳು, ಹಸ್ತ ಅಂತ ಸ್ಟಾರ್ಟ್ ಆಗಿದ್ದು, ನೆಕ್ಸ್ಟ್ ಶೋಲ್ಡರ್ ಪೇನ್ ಬರ್ಬೋದು, ಮೊಣಕಾಲು, ಪಾದ, ಎಲ್ಲಿ ಬೇಕಾದ್ರೂ ನೋವು ಬರ್ಬೋದು. ಊತ, ನೋವು, ಸ್ಟಿಫ್ನೆಸ್ಸು. ಇದಕ್ಕಿಂತ ಮುಂಚೆ ಜ್ವರ ಬರೋದು, ಹಸುವಾಗಲ್ಲ, ಸಣ್ಣ ಆಗ್ತಾ ಇದೀವಿ, ಹೀಗೆಲ್ಲ ಅನ್ಸಿದ್ರೆ ಅದು ಎಸ್ಪೆಷಲಿ ಹೆಂಗಸರಲ್ಲಿ ಮೊದಲಿಗೆ ಹೋಗಿ ಡಾಕ್ಟರ್ಗೆ ತೋರಿಸ್ಕೊಳ್ಬೇಕು. ಅಂದ್ರೆ ಎಸ್ಪೆಷಲಿ ಅಂದ್ರೆ ಗಂಡಸರಿಗೆ ಜಾಸ್ತಿ ಬರೋದಿಲ್ಲ ಅಂತ ಬರುತ್ತೆ, ಹೆಂಗಸರಲ್ಲಿ ಪ್ರಮಾಣ ಜಾಸ್ತಿ. ಅಂದ್ರೆ ಏನ್ ಕಾರಣ ಏನಿರ್ಬೋದು? ಅದೇ ಜೆನೆಟಿಕ್. ಈಗ ಜೀನ್ಸ್, ಈಗ ನಮ್ಮ ಇಂಡಿಯನ್ ಇದು ರೇಸ್ ಎಥ್ನಿಸಿಟಿ ಅಂತ ತಗೊಂಡ್ರೆ ಇಲ್ಲಿ ಹೆಂಗಸರ ಪಾಪ್ಯುಲೇಷನ್ ನಲ್ಲಿ ಇದು ಜಾಸ್ತಿ ಇದೆ. ಹಾಗಂತ ಗಂಡಸರಿಗೆ ಬರೋದೇ ಇಲ್ಲ ಅಂತ ಅಲ್ಲ. ನಮ್ಮ ವಂಶದಲ್ಲಿ ನಮ್ಮ ತಾಯಿ, ಅಜ್ಜಿ ಇವರಿಗೆಲ್ಲ ಇದೆ ಅಂದ್ರೆ ನಮಗೂ ಬರೋ ಸಾಧ್ಯತೆ ಜಾಸ್ತಿ. ಇದು ಒಂದು. ಇದಲ್ಲದೆ ಗೌಟ್ ಅಂತ ಒಂದು, ಅದು ಇತ್ತೀಚೆಗೆ ಬಹಳ ಜಾಸ್ತಿ ಆಗಿದೆ. ಯೂರಿಕ್ ಆಸಿಡ್ ಅನ್ನೋದು ಹೆಚ್ಚಾಗಿರುವಂತ ಪ್ರಭಾವ, ಅದರಿಂದ ಆಗೋ ಆರ್ಥರೈಟಿಸ್. ಅದ್ರದ್ದು ಮೇನ್ ಲಕ್ಷಣ ಅಂದ್ರೆ ಕಾಲಿನ ಹೆಬ್ಬೆರಳು ನೋವು ಬರುತ್ತೆ, ತಡಿಲಾರದಂತ ನೋವು. ಅದು ಬಂದ ತಕ್ಷಣ ಯಾರೇ ಆಗ್ಲಿ, ಯಾವ ಏಜ್ ಗ್ರೂಪ್ನವರೇ ಆಗ್ಲಿ, ಮೊದಲು ಹೋಗಿ ಚೆಕ್ ಮಾಡಿಸ್ಕೊಳ್ಬೇಕು. ಈಗ ನನ್ನ ಫ್ರೆಂಡಿಗೆ ಒಬ್ರಿಗೆ ಇದೆ, ತಂಬುದೇ ಪೇನ್ ಇದೆ. ಆದ್ರೆ ಅದು ಉಗುರು ಒಳಗಡೆಯಿಂದ ಬೆಳೆಯುತ್ತಲ್ಲ ಸೈಡಲ್ಲಿ, ತಂಬಲ್ಲಿ, ಅದು ಒಳಗಡೆಯಿಂದ ಬೆಳೆಯುತ್ತೆ, ಅದಕ್ಕೋಸ್ಕರ ಪೇನ್ ಆಗ್ತಿದೆ ಅನ್ನೋ ತರ. ಅದು ಬೇರೆ, ಅದು ಸ್ಕಿನ್ ಡಿಸೀಸ್, ನೇಲ್ ಡಿಸೀಸ್ ಇಂದ ಬರುವಂತದ್ದು. ಬಟ್ ಇದು ಜಾಯಿಂಟ್, ಉಗುರಿಂದ ಬರಬಾರ್ದು, ಉಗುರು ಕೆಳಗಡೆ ಇರುವಂತ ಜಾಯಿಂಟ್, ಅದರಿಂದ ಬರುವಂತದ್ದು. ಸೊ ಈ ಆರ್ಥರೈಟಿಸ್ ಪೇನ್ ಏನಿದೆಯಲ್ಲ, ಇದು ತುಂಬಾ ಸಿವಿಯರ್ ಪೇನ್ ಅಂತ ಹೇಳ್ತಾರೆ. ಈ ಪೇನ್ ಬಂದ್ರೆ ತಡಿಯೋಕ್ ಆಗೋದಿಲ್ಲ, ಅಷ್ಟು ಪೇನ್ ಬರುತ್ತೆ ಅಂತ ಹೇಳ್ತಾರೆ. ಹೌದಾ? ಟಾಪ್ 10 ಪೇನ್ಸ್ ಏನಿದೆ, ಫ್ರಾಕ್ಚರ್, ಇದು ಗರ್ಭಿಣಿ ಆದ ಪ್ರಸವದ ನೋವು, ಮೈಗ್ರೇನ್, ಆ ತರ ಅದೇ ಕ್ಯಾಟಗರಿ ಟಾಪ್ 10 ಪೇನ್ಸ್ ನಲ್ಲಿ ಇದು ಸಹ ಬರುತ್ತೆ. ಇನ್ನೊಂದೇನು ಅಂದ್ರೆ ನೋವು ತಡಿಲಾರದೆ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಅವ್ರದ್ದು ಸ್ಟ್ಯಾಟಿಸ್ಟಿಕ್ಸ್ ತೆಗೆದಾಗ ಆರ್ಥರೈಟಿಸ್, ಎಸ್ಪೆಷಲಿ ರುಮಟಾಯ್ಡ್ ಆರ್ಥರೈಟಿಸ್ ಪೇನ್ ತಡೆಯಕ್ಕಾಗದೆ ಪ್ರಾಣ ತೆಕ್ಕೊಂಡವ್ರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಡಯಾಲಿಸಿಸ್ ಮಾಡೋರು ಕೆಲವೊಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನಾನೊಂದು ಕೇಸ್ ನೋಡಿದೆ, ತುಂಬಾ ಸಿವಿಯರ್ ಆಗಿ ಡಯಾಲಿಸಿಸ್ ಪೇನ್ ಆಗುತ್ತೆ. ಡಯಾಲಿಸಿಸ್ ಅಂದ್ರೆ ಅವ್ರಿಗೆ ಇಲ್ಲಿ ಏನೋ ಟ್ಯೂಬ್ ಹಾಕ್ತಾರಂತ, ಆತರ ಹಾಕಿಲ್ಲ ಅವ್ರಿಗೆ, ಡೈರೆಕ್ಟ್ ಇಲ್ಲೇನೋ ಹಾಕಿ ತೆಗ್ದು ಮತ್ತೆ ಇಲ್ಲಿಂದ ಹಾಕಿ ಅಲ್ಲಿಂದ ಡಯಾಲಿಸಿಸ್ ಮಾಡ್ತಿದ್ರಂತೆ. ಅದ್ರಲ್ಲಿ 2 ತರ, ಒಂದು ಫಿಸ್ಟುಲಾ ಅಂತ ಮಾಡ್ತಾರೆ, ಇನ್ನೊಂದು ನೀವು ಹೇಳಿದ್ದು ಟ್ಯೂಬ್, ಅದು ಪರ್ಮಾಕ್ಯಾತ್ ಅಂತ, ಕ್ಯಾಥೆಟರ್ ಹಾಕ್ಬಿಟ್ಟು ಮಾಡುವಂಥದ್ದು. ಯಾವ್ದಾದ್ರೂ ನೋವು ಇದ್ದೇ ಇರುತ್ತೆ, ಸಹಜವಾಗಿ ಆಗುವಂಥದ್ದನ್ನ ಮೆಷಿನ್ಸ್ ಹಾಕಿ ಮಾಡುವಾಗ ನೋವು ಬಂದೇ ಬರುತ್ತೆ. ಈಗ ಆರ್ಥರೈಟಿಸ್ ಫುಡ್ ಅಲ್ಲಿ ಏನಾದ್ರು ಕಂಟ್ರೋಲ್ ಮಾಡ್ಬೋದಾ? ಫುಡ್ ಕಂಟ್ರೋಲ್ ಮಾಡಿ ಆರ್ಥರೈಟಿಸ್ ಬರ್ದಂಗ್ ಮಾಡಕ್ಕಾಗಲ್ಲ. ಆರ್ಥರೈಟಿಸ್ ಬಂದವರು ಮತ್ತೆ ಇನ್ನೇನ್ ಬರುತ್ತೆ, ರಿಸ್ಕ್ ಅಲ್ಲಿ ಇದ್ದಾರೆ ಅನ್ನೋಂಥವ್ರು ಒಂದು ಡೆಫಿನೆಟ್ ಫುಡ್ ಕಂಟ್ರೋಲ್ ಪ್ಯಾಟರ್ನ್ ಮಾಡಬೇಕಾಗುತ್ತೆ. ಈಗ ನಾನು ಗೌಟ್ ಅಂತ ಹೇಳಿದ್ನಲ್ವಾ, ಸೊ ಯೂರಿಕ್ ಆಸಿಡ್, ಈ ಯೂರಿಕ್ ಆಸಿಡ್ ಜಾಸ್ತಿ ಆಗುವಂಥ ಕೆಲವು ಫುಡ್ಸ್ ಇದೆ, ಅವಾಯ್ಡ್ ಮಾಡ್ಬೇಕು ಅದನ್ನ. ಮೇಯ್ನ್ ಆಗಿ ಸೀ ಫುಡ್, ಪ್ರಾನ್ಸ್, ಮತ್ತೆ ಈ ಭೂತಾಯಿ ಮೀನು, ಇಂಥವೆಲ್ಲ ತಿನ್ಬಾರ್ದು. ಮತ್ತೆ ಆಲ್ಕೋಹಾಲ್, ಸ್ಮೋಕಿಂಗ್ ಇಂದ ದೂರ ಇರಬೇಕು. ಸ್ಮೋಕಿಂಗ್ ಅನ್ನೋದು ಎಲ್ಲ ಆರ್ಥರೈಟಿಸ್ನು ಜಾಸ್ತಿ ಮಾಡುತ್ತೆ, ಮೇನ್ ರಿಸ್ಕ್ ಫ್ಯಾಕ್ಟರ್. ಸೊ ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಇಂದ ದೂರ ಇರಬೇಕು. ಮತ್ತೆ ಲೋ ಸಾಲ್ಟ್ ಡಯಟ್ ತಗೊಳ್ಬೇಕು. ಈಗ ಈ ಪ್ಯಾಕ್ಡ್ ಫುಡ್ಸ್, ಚಿಪ್ಸ್, ಈ ಜಂಕ್ ಫುಡ್ ಇದು ಜಾಸ್ತಿ ಆಗಿದೆ. ಇದರಲ್ಲೆಲ್ಲ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇಂಥವನ್ನೆಲ್ಲ ರೆಡ್ಯೂಸ್ ಮಾಡ್ಕೊಳ್ಬೇಕು. ಮತ್ತು ಒಂದು ಸೊಪ್ಪು ಯೂರಿಕ್ ಆಸಿಡ್ ಜಾಸ್ತಿ ಇರೋರು ಅವಾಯ್ಡ್ ಮಾಡಬೇಕು, ಪಾಲಕ್ ಸೊಪ್ಪು. ಪಾಲಕಲ್ಲಿ ಜಾಸ್ತಿ ಇರುತ್ತೆ ಅಂತ. ಪಾಲಕ್ನಲ್ಲಿ ಅದು ತಿಂದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗೋ ಲಕ್ಷಣ ಇರುತ್ತೆ. ಗೌಟ್ ಅಂದ್ರೆ ಅದು ನಮ್ಮ ನೋಡಕ್ ಹೇಗಿರುತ್ತೆ ಅಂದ್ರೆ, ಗೌಟ್ ಅದೇ ಮೊದಲಿಗೆ ಕಾಲಿನ ಹೆಬ್ಬೆರಳು ಊದ್ಕೊಳ್ಳುತ್ತೆ, ಕೆಂಪಗೆ ಇಷ್ಟು ದಪ್ಪ ಕಾಣುತ್ತೆ, ಊರಕ್ಕಾಗಲ್ಲ, ಒಳಗಡೆಯಿಂದ ಚುಚ್ಚುವಂತ ಅಸಾಧ್ಯ ನೋವು.
ಬೇರೆ ಜಾಯಿಂಟ್ಸ್ ಅಲ್ಲೂ ಬರಬಹುದು, ಬಟ್ ಹೆಚ್ಚಿನ ಪ್ರಮಾಣ ಬಿಗ್ ಟೋ ಆಫ್ ದ ಫೀಟ್ ಅಲ್ಲೇ ಬರುತ್ತೆ. ಈಗ ಫ್ಯಾಮಿಲಿಯಿಂದ ಒಂದ್ ಬರುತ್ತೆ, ಓಕೆ. ಬೇರೆ ತರ ಅಂತಂದ್ರೆ ನಮ್ಮ ಹ್ಯಾಬಿಟ್ಸ್ ಕಮ್ಮಿ ಆದಾಗ, ನೀವು ಹೇಳ್ದಂಗೆ ಹೆಂಗಸ್ರಿ ಮೊದಲು ಫ್ರಿಜ್ ಬಂತು, ವಾಷಿಂಗ್ ಮಿಷಿನ್ ಬಂತು, ಫಿಸಿಕಲ್ ಎಕ್ಸಸೈಸ್ ಕಮ್ಮಿ ಆಯ್ತು. ಸೊ ಈ ತರ ಏನೇನ್ ರೀಸನ್ಗಳು ಇರ್ಬೋದು? ಇನ್ನೊಂದು ಈಗ ಮೇನ್ ರೀಸನ್ ಅಂದ್ರೆ ವೈರಲ್ ಫೀವರ್. ಈ ಡೆಂಗು, ಚಿಕನ್ ಗುನ್ಯಾ ಇವೆಲ್ಲ ಜಾಸ್ತಿ ಬಂದ ಮೇಲೆ ಅವುಗಳಿಂದ ಆಗುವಂತ ಆರ್ಥರೈಟಿಸ್ ಜಾಸ್ತಿ ಆಗಿದೆ. ಅಂದ್ರೆ ಅದು ಆ ಒಂದು ಫೀವರ್ ಬಂದು ಕ್ಯೂರ್ ಆಗ್ದಿರಾ ಕ್ಯೂರ್ ಆಗೋಗುತ್ತೆ ಫೀವರ್. ಅದಾದ್ಮೇಲೆ ಈ ಆರ್ಥರೈಟಿಸ್ ನ ಆಟೋ ಇಮ್ಯೂನ್ ಆರ್ಥರೈಟಿಸ್ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಹದ ವಿರುದ್ಧ ನಮ್ಮ ದೇಹನೇ ಕೆಲಸ ಮಾಡ್ತಿದೆ. ಸೊ ಹಿಂಗ ಫೀವರ್ ಬಂದು ಹೋದ್ಮೇಲೆ ಬ್ಯಾಕ್ಟೀರಿಯಾ, ವೈರಸ್ ಅವೆಲ್ಲ ಸತ್ತೋಯ್ತು, ಬಟ್ ಅದ್ರ ವಿರುದ್ಧ ನಮ್ಮ ಬಾಡಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಲ್ಲ, ಅದಿನ್ನು ಕಂಟಿನ್ಯೂ ಆಗ್ತಾ ಇರುತ್ತೆ. ನಮ್ಮ ಜಾಯಿಂಟ್ಸ್ ಅನ್ನೇ, ನಮ್ಮ ಮಸಲ್ಸ್ ಅನ್ನೇ ಅದು ಫೈಟ್ ಮಾಡಕ್ ಶುರು ಮಾಡುತ್ತೆ. ಸೊ ಇದನ್ನ ವೈರಲ್ ಆರ್ಥರೈಟಿಸ್ ಅಂತ ಕರೀತಾರೆ. ಸೊ ಅದು ಈ ನಡುವೆ ಜಾಸ್ತಿ ಆಗಿದೆ, ಡೆಂಗು, ಚಿಕನ್ ಗುನ್ಯಾ. ಇನ್ಫ್ಯಾಕ್ಟ್ ಕೋವಿಡ್ ಬಂದು ಹೋದ್ಮೇಲೂ ಪೋಸ್ಟ್ ಕೋವಿಡ್ ಆರ್ಥರೈಟಿಸ್ ಅಂತ ಅದೆಲ್ಲ ಶುರುವಾಗಿದೆ. ಅದು ಒಂದು. ಟ್ರಾವೆಲರ್ಸ್ ಮುಂಚೆ ಎಲ್ಲ ಇಷ್ಟು ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಇರ್ತಾ ಇರಲಿಲ್ಲ. ಈಗ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ, ಅಲ್ಲಿನ ಫುಡ್ ಎಲ್ಲ ತಿನ್ಕೊಂಡ್ ಬಿಡ್ತಾರೆ, ಅಥವಾ ಬೇರೆ ದೇಶದವ್ರು ಇಲ್ಲಿ ಬಂದು ಹೋಗ್ತಾರೆ. ಸೊ ಇಲ್ಲಿನ ಫುಡ್ ಇಂದ ಆಗುವಂತ ಇನ್ಫೆಕ್ಷನ್ಸು ಅದರಿಂದ ಕೂಡ ಟ್ರಿಗರ್ ಆಗಿ ಆರ್ಥರೈಟಿಸ್ ಬರ್ತಾ ಇದೆ. ಸೊ ಇದು ಒಂದು ಇತ್ತೀಚೆಗೆ ಕಂಡುಕೊಂಡಿರುವಂತ ಕಾರಣ. ಇದು ಬಿಟ್ರೆ ಸ್ಟ್ರೆಸ್ ಲೆವೆಲ್ಸ್ ತುಂಬಾ ಜಾಸ್ತಿ ಆದ ತಕ್ಷಣ ಒಂದು ಡೈರೆಕ್ಟ್ ಎಫೆಕ್ಟ್ ಇರುತ್ತೆ ಆರ್ಥರೈಟಿಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಕ್ಕೆ. ಎರಡನೇದು, ಅದರಿಂದ ಯಾವ್ದಾದ್ರು ಚಟಕ್ಕೆ ಬೀಳ್ತಾರೆ, ಸ್ಮೋಕಿಂಗು, ಆಲ್ಕೋಹಾಲ್. ಸೊ ಅದರಿಂದ ಮತ್ತೆ ಆಲ್ರೆಡಿ ಇರೋ ಆರ್ಥರೈಟಿಸ್ ಇನ್ನೂ ಜಾಸ್ತಿ ಆಗುತ್ತೆ. ಫಿಸಿಕಲ್ ಆಕ್ಟಿವಿಟಿ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಹೌದು, ಮ್ಯಾಟರ್ ಆಗುತ್ತೆ. ಅಂದ್ರೆ ಎಲ್ಲಾರು ಜಿಮ್ಗೆ ಹೋಗ್ಬಿಟ್ಟು ಕಸರತ್ ಏನು ಮಾಡ್ಬೇಕಾಗಿಲ್ಲ. ರೆಗ್ಯುಲರ್ ವಾಕಿಂಗ್, ಸ್ಟ್ರೆಚಸ್, ಯೋಗ. ಇನ್ನೊಂದು ಇಂಟರ್ನ್ಯಾಷನಲ್ ರೆಕಮೆಂಡೇಶನ್ ಥಾಯ್ ಚಿ ಅಂತ ಒಂದು ಎಕ್ಸರ್ಸೈಸ್. ಥಾಯ್ ಚಿ ಚೈನೀಸ್ ಎಕ್ಸರ್ಸೈಸ್. ಬೆಂಗಳೂರಿನಲ್ಲಿ ಕೆಲವು ಪ್ರಾಕ್ಟೀಷನರ್ಸ್ ಹೇಳ್ಕೊಡ್ತಾರೆ. ಸೊ ಅದನ್ನ ಇಂಟರ್ನ್ಯಾಷನಲ್ ರೆಕಮೆಂಡೇಶನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಯೋಗ ಕೂಡ ಅಷ್ಟೇ ಎಫೆಕ್ಟಿವ್ ಇದೆ. ಥಾಯ್ ಚಿ ಅಂದ್ರೆ ಯಾವ ತರ ಇರುತ್ತೆ? ಅಂದ್ರೆ ಏರೋಬಿಕ್ಸ್ ಟೈಪ್ ಅಥವಾ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್, ಬಟ್ ಅದು ಚೈನೀಸ್ ಮೆಥಡ್ ಅಷ್ಟೇ. ಥಾಯ್ ಚಿ ನಮ್ಮವ್ರು ಮಾಡಿದ್ರೆ ಯೋಗ, ಬೇರೆಯವ್ರು ಮಾಡಿದ್ರೆ ಬೇರೆ. ಯೋಗಾನು ಅಷ್ಟೇ, ಕೆಲವೊಬ್ರು ಹೇಳೋ ಮುಖಾಂತರ ಆಕ್ಚುಲಿ ಇವಾಗ ನೋಡ್ತಿರೋ ಯೋಗಾನೇ ಬೇರೆ, ನಮ್ಮ ಹಿರೀಕರುಗಳು ಮಾಡ್ತಿದ್ದ ಯೋಗನೇ ಬೇರೆ. ಈಗ ಅಡ್ವರ್ಟೈಸ್ಮೆಂಟ್ ಮಾಡೋ ಯೋಗ ಆಗ್ಬಿಟ್ಟಿದೆ ಅದನ್ನ ಅನ್ನೋ ತರ ಹೇಳ್ತಿದ್ದಾರೆ. ಅಂದ್ರೆ ಯೋಗ ಮಾಡಕ್ ಒಂದು ಪ್ರೊಸೀಜರ್ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗ್ಬೇಕು, ಡೈರೆಕ್ಟ್ ಆಗಿ ಮ್ಯಾಟ್ ಹಾಕೊಂಡು ಯೋಗ ಮಾಡಂಗೂ ಇಲ್ಲ ಅಂತ ಕೆಲವೊಬ್ರು ವಿಡಿಯೋಸ್ಗಳಲ್ಲಿ ಇದೆ ಇನ್ಫಾರ್ಮೇಶನ್. ಯೋಗ ಅನ್ನೋದು ಒಂದು ಪರಂಪರೆಯಿಂದ ಬರಬೇಕು, ಗುರು ಶಿಷ್ಯ ಪರಂಪರೆನಲ್ಲಿ ಬರಬೇಕು. ಈಗ ಎಲ್ಲಾರು ಆನ್ಲೈನ್ ಸರ್ಟಿಫಿಕೇಟ್ ಮಾಡ್ಕೊಂಡು 3 ದಿವಸ 4 ದಿವಸಕ್ಕೆ ಯೋಗ ಟೀಚರ್ಸ್ ಆಗ್ತಾ ಇದಾರೆ. ಮತ್ತೆ ಯೋಗ ಅನ್ನೋದು ಬರೀ ದೈಹಿಕವಾದ ಎಕ್ಸಸೈಸ್ ಅಲ್ಲ. ಪ್ರತಿಯೊಂದು ಎಕ್ಸಸೈಸ್ಗೂ ಅದರದೇ ಆದ ಮಂತ್ರ ಇರುತ್ತೆ. ಸೂರ್ಯ ನಮಸ್ಕಾರ ಮಾಡುವಾಗ ಮಂತ್ರ ಹೇಳಿಸ್ತಾರೆ. ಆ ಹೇಳ್ಕೊಡೋ ಪ್ರಾಕ್ಟೀಷನರ್ಸ್ಗೂ ಗೊತ್ತಿಲ್ಲ ಏನ್ ಮಂತ್ರ, ಅದು ಯಾಕೆ ಹೇಳ್ಕೊಡ್ತಾ ಇದೀವಿ. ಸೊ ಯೋಗ ಅನ್ನೋದು ಅದು ಬೇರೆ, ಅದು ಹೋಲಿಸ್ಟಿಕ್. ನೀವು ಅದನ್ನ ಬರೀ ಫಿಸಿಕಲ್ ಎಕ್ಸರ್ಸೈಸ್ ಅಂತ ನೋಡಿದ್ರೆ ತಪ್ಪಾಗುತ್ತೆ. ಅದಕ್ಕೊಂದು ಮೆಂಟಲ್ ಎಲಿಮೆಂಟ್, ಒಂದು ಆಧ್ಯಾತ್ಮಿಕ ಎಲಿಮೆಂಟ್ ಕೂಡ ಇದೆ. ಸರಿಯಾದ ಪರಂಪರೆಯಿಂದ ಬಂದವ್ರ ಹತ್ರ ಕಲ್ತ್ರೆ ಅದರದ್ದೇ ಆದ ಬೆನಿಫಿಟ್ಸ್ ಇದೆ, ಮಾನಸಿಕವಾಗಿನೂ ಇದೆ, ದೈಹಿಕವಾಗಿನೂ ಇದೆ. ಮತ್ತೆ ನಮ್ಮ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಅಷ್ಟೇ, ಬ್ರಿಟಿಷರು ಬರಕ್ ಆಸ್ ಪರ್ ಮೈ ನಾಲೆಜ್ ಹೇಳ್ತಿದ್ದೀನಿ, ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಕೆಲವೊಂದು ಗುರುಕುಲ ಸಿಸ್ಟಮ್ಗಳಿತ್ತು, ಅಲ್ಲಿ ಯೋಗ ಕೂಡ ಒಂದು ಸಬ್ಜೆಕ್ಟ್ ಆಗಿತ್ತು. ಹೌದು. ಈಗ ಯೋಗ ಬದಲಾಗಿ ಮಾರ್ಚ್ ಫಾಸ್ಟ್ ಆಗ್ಲಿ, PT ಆಗ್ಲಿ, ಈ ತರ ಒಂದು ತಿರುವು ಪಡ್ಕೊಂಡಿದೆ. ಸೊ ಅದೇ ನೀವು ಹೇಳ್ದಂಗೆ ಟ್ರಾವೆಲರ್ಸ್ ಬೇರೆ ಕಾಂಟಿನೆಂಟ್ ಇಂದ ನಮ್ಮ ಕಾಂಟಿನೆಂಟ್ ಬಂದಾಗ ಏನೋ ಮಿಸ್ ಮ್ಯಾಚ್ ಆಗುತ್ತೆ, ಫುಡ್ ಈ ತರ ಹೆಂಗಾಗುತ್ತೆ. ಇದೇ ರೀತಿ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೂ ಮಿಸ್ ಮ್ಯಾಚ್ ಆದಾಗ ಏನಾದ್ರು ಆಗಿರ್ಬೋದು, ಇನ್ಫ್ಲೂಯೆನ್ಸ್ ಇರುತ್ತೆ. ಇನ್ನೊಂದ್ ಕಡೆಯಿಂದ ಯಾರಾದ್ರೂ ಒಂದು ತಗೊಂಡ್ ಬಂದಾಗ ಅದು ನಮ್ಮ ಪದ್ಧತಿಗಳನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅಂಡ್ ಇನ್ನೊಂದು ನ್ಯಾಚುರಲ್ ಆಗಿನೇ ಏನೋ ಒಂದು ಶುರು ಆಗಿರೋದು ಬರ್ತಾ 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 ಡೈಲ್ಯೂಟ್ ಆಗೇ ಆಗುತ್ತೆ. ಅವಾಗ ಇದ್ದಿದ್ದ ಪರಂಪರೆನೇ ಇವಾಗ ಉಳಿಸ್ಕೋಬೇಕು ಅಂದ್ರೆ ಸಮಾಜ, ದೇಶ, ಕಾಲಮಾನ ಎಲ್ಲ ಚೇಂಜ್ ಆಗಿದೆ. ಸೊ ಮುಂಚೆ ಇದ್ದಿದ್ದ ಗುರುಕುಲ ಪದ್ಧತಿ ತರ ಅಷ್ಟು ನಿಷ್ಠೆಯಿಂದ ಹೇಳ್ಕೊಡೋರು ಯಾರು, ಕಲ್ತ್ಕೊಳ್ಳೋರು ಯಾರು, ಅಷ್ಟು ಟೈಮ್ ಯಾರಿಗಿದೆ?
ಫಾಸ್ಟ್ ಪ್ರಪಂಚ ಟೈಮ್. ಫಾಸ್ಟ್ ಪ್ರಪಂಚ. ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಿದ್ರು, ಬೆಂಗಳೂರಲ್ಲಿ ಜನ 10 ನಿಮಿಷ ಉಳ್ಸಕ್ಕೆ 100 ರೂಪಾಯಿ ಬೇಕಾದ್ರೆ ಖರ್ಚು ಮಾಡ್ತಾರಂತೆ. ಅದೇ ರೀತಿ ಹಳ್ಳಿಲಿ ಜನ 100 ರೂಪಾಯಿ ಉಳ್ಸಕ್ಕೆ 10 ರೂಪಾಯಿ ಉಳ್ಸಕ್ಕೆ 100 ನಿಮಿಷ ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ತಾರಂತೆ. ಟೈಮ್ ಸ್ಪೆಂಡ್ ಮಾಡಿ. ಆತರ ನಮ್ಮ ಬೆಂಗಳೂರಲ್ಲಿ ಟೈಮ್ ಇಲ್ಲ. ಬೆಳಗ್ಗೆ ಎದ್ದೊಳ್ಬೇಕು, ಓಡ್ಬೇಕು, ಟ್ರಾಫಿಕ್. ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಲಿಫ್ಟ್ ಇಂದ ಕೆಳಗಿಡಿದು ಕಾರ್ ಹತ್ಕೊಂಡು ಹೋಗಕ್ಕೆ 15 ನಿಮಿಷ ಬೇಕಾಗತ್ತಂತೆ. ಹೌದು. ಅದೇ ಟೈಮ್ ಅಷ್ಟು ಪಿಕಪ್ ಮಾಡ್ಬೇಕು ಅವ್ರು ಅಷ್ಟು ಫ್ಲೋರಿಂದ ಇಳಿದು ಆ ಲಿಫ್ಟ್ ಬರಬೇಕು. ಹಂಗೆ ಫಾಸ್ಟ್ ಪ್ರಪಂಚ. ಸೊ ಈಗ ಆರ್ಥ್ರೈಟಿಸ್ ಬರೋದಾದ್ರೆ ಈ ಹುಟ್ಟೋ ಮಕ್ಳಿಗೆ ಏನಾದ್ರು ಇರುತ್ತಾ? ಹುಟ್ಟೋ ಮಕ್ಕಳೆಲ್ಲ ಅಪರೂಪ, ಆದ್ರೆ 12 ವರ್ಷದ ಮಕ್ಕಳು ಒಳಗಡೆ ಆಗಿರುವಂತವು. ಲೈಕ್ ಇದು ಪೋಲಿಯೋ ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆಯಾ? ಇಲ್ಲ, ಪೋಲಿಯೋ ಅದು ವೈರಸ್ ಇಂದ. ಇನ್ನೊಂದು ಪೋಲಿಯೋ ಇಂಡಿಯಾದಲ್ಲಿ ಎರಾಡಿಕೇಟ್ ಆಗೋಗಿದೆ. ಈಗ ಇನ್ನು ಹುಟ್ಟೋ ಮಕ್ಕಳಿಗೆ ಪೋಲಿಯೋ ಅನ್ನೋದು ನಮ್ಮ ದೇಶದಲ್ಲಿ ಬರೋದೇ ಇಲ್ಲ. ಇನ್ಫ್ಯಾಕ್ಟ್ ಪ್ರಪಂಚದಲ್ಲೇ ಬರಲ್ಲ. ಆಫ್ರಿಕನ್ ಕಂಟ್ರೀಸ್ ಒಂದೆರಡು ಯಾವುದೋ ಇನ್ನೂ ಇದೆ ಬಿಟ್ರೆ ಇಡೀ ಪ್ರಪಂಚದಿಂದ ಎರಾಡಿಕೇಟ್ ಆಗೋಗಿದೆ. ಆರ್ಥ್ರೈಟಿಸ್ ಹೇಳೋದಾದ್ರೆ ಹುಟ್ಟೋ ಮಕ್ಕಳಿನಲ್ಲಿ ಕಾಣಿಸ್ಕೊಳ್ಳಲ್ಲ, ಬಟ್ ಪೀಡಿಯಾಟ್ರಿಕ್ ಆರ್ಥ್ರೈಟಿಸ್ ಇದೆ. ಜುವೆನೈಲ್ ಆರ್ಥ್ರೈಟಿಸ್ ಅಂತ ಕರೀತಾರೆ. 12 ವರ್ಷದ ಒಳಗಿನ ಮಕ್ಕಳಲ್ಲಿ ಬರುತ್ತೆ. ಅದೇ ಅವ್ರಿಗೂ ಜ್ವರ, ಏನೋ ನೋವು ಅಂತಿದ್ದಾರೆ ಅಂತ ಹಾಗೆ ಬಿಟ್ಟಿರೋರು ಇದ್ದಾರೆ. ಮತ್ತೆ ನಾಟಿ ಔಷಧಿ ಕೊಡಿಸ್ತೀವಿ, ಕಟ್ ಹಾಕಿಸ್ತೀವಿ, ಹೀಗೆಲ್ಲ ಮಾಡಿಸಿ ಅದು ವರ್ಕ್ ಆದವರು ಇದ್ದಾರೆ, ಆಗದೆ ಬೇರೆ ಕಾಂಪ್ಲಿಕೇಶನ್ಸ್ಗೆ ಹೋದವರು ಇದ್ದಾರೆ. ಸೇಮ್ ಸಿಂಪ್ಟಮ್ಸ್ ಮಕ್ಕಳಲ್ಲೂ. ಬಟ್ ಮಕ್ಕಳು ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಇರುತ್ತೆ. ಅಪ್ಪ ಅಮ್ಮ ನೋಡಿಕೊಂಡು ಟೈಮಿಗೆ ಕರೆಕ್ಟಾಗಿ ಮೆಡಿಸಿನ್ಸ್ ಕೊಡಿಸಿದ್ರೆ. ಈಗ ನಮ್ಗೆ ಏನಾದ್ರು ಮಸಲ್ ಪೇನ್ ಅಥವಾ ಜಾಯಿಂಟ್ ಪೇನ್ ಬಂತು ಅಂದ್ರೆ ಯೂಶಲಿ ಫಸ್ಟ್ ನಮ್ಮ ಮನೆ ಹತ್ರ ಇರುವಂತ ಕ್ಲಿನಿಕ್ ಗಳಿಗೆ ಹೋಗ್ತೀವಿ, ಈ ತರ ಇದೆ ಅಂತ. ಸೊ ಅಲ್ಲೊಂದು ಏನಾಗ್ತದೆ, ಒಂದು ಪೇನ್ ಕಿಲ್ಲರು ಅಥವಾ ಇನ್ನೊಂದೇನೋ ಒಂದು ಮಾಡಿ ಕಳಿಸ್ತಾರೆ. ಅದರಿಂದ ರಿಲೀಫ್ ಆಗುತ್ತೆ ಅಲ್ಲ, ಆಗುತ್ತಾ ಅಂತ ನಾನು ಕ್ವಶನ್ ಕೇಳ್ತೀನಿ. ಹಾಗೆ ಮತ್ತೆ ನಾಳೆ ಮತ್ತೆ ಅದೇ ರೀತಿ ಸ್ಟಾರ್ಟ್ ಆಗೋ ತರ ಇದೆಯಾ? ಒಂದು 2 ಸಲ 3 ಸಲ 4 ಸಲ ನೀವು ಹೋಗಿ ಪೇನ್ ಕಿಲ್ಲರ್ಸ್ ತಗೊಂಡು ಇದು ವಾಸಿ ಆಗ್ತಾ ಇಲ್ಲ, ಬರೀ ಪೇನ್ ಕಿಲ್ಲರ್ಸೇ ಕೊಡ್ತಿದಾರಲ್ಲ, ಇನ್ನೇನ್ ಇರ್ಬೋದು ಅನ್ನೋದು ಆ ಅನುಮಾನ ನಿಮ್ಗೂ ಬರ್ಬೇಕು, ಡಾಕ್ಟರ್ಗೂ ಬರ್ಬೇಕು. ಅಲ್ಲಿವರೆಗೂ ನಾವು ಅಪ್ ಅಂಡ್ ಡೌನ್ ಮಾಡ್ತಿರ್ಬೇಕು. ಯಾಕಂದ್ರೆ ಎಲ್ಲವೂ ಆರ್ಥರೈಟಿಸ್ ಅಲ್ಲ. ಕೆಲವು ಏನೋ ಕಾರಣ ಇಲ್ದೇನೆ ನಾವು ಸ್ಟ್ರೈನ್ ಆಗಿದ್ದಕ್ಕೋ ಇನ್ನೊಂದಕ್ಕೋ ಬರುತ್ತೆ ನೋವು. ಸೊ ಹಂಗ ಅನ್ಕೊಂಡು ಎಲ್ಲಾನು ಆರ್ಥರೈಟಿಸ್ ಅಂತ ಎಲ್ಲಾರ್ಗು ಟೆಸ್ಟ್ಗಳು ಮಾಡಿಸೋ ಅವಶ್ಯಕತೆನೂ ಇಲ್ಲ. ಅದೇ ಆತರ ಕೆಲವೊಬ್ರು ಇರ್ತಾರೆ, ಅಂತವ್ರಿಗೆ ಇದು ಆರ್ಥರೈಟಿಸ್ ಇರಬಹುದು ಅನ್ನೋ ಅವೇರ್ನೆಸ್ ಇರಬೇಕು. ಅದನ್ನ ಡಾಕ್ಟರ್ಸ್ ಕೊಡ್ಬೇಕು. ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ಸಣ್ಣ ಪುಟ್ಟ ಕ್ಲಿನಿಕ್ ನಲ್ಲಿರೋ ಡಾಕ್ಟರ್ಸ್ಗೂ ಆರ್ಥರೈಟಿಸ್ ಅಂದ್ರೆ ಏನು, ಅದರಿಂದ ಏನು ಆಗಬಹುದು, ಇದು ಯಾವುದೋ ಐಡಿಯಾ ಇಲ್ಲ. ಸೊ ಈಗ ಡೈರೆಕ್ಟ್ ಒಂದು ಏನೋ ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಡೈರೆಕ್ಟ್ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗೋರು ಇದ್ದಾರೆ. ಆದ್ರೆ ಆರ್ಥರೈಟಿಸ್ ಅಂದ್ರೆ ಡೈರೆಕ್ಟ್ ಆರ್ಥೋಪೆಡಿಷನ್, ಡೈರೆಕ್ಟ್ ರುಮೆಟಾಲಜಿಸ್ಟ್ ಹತ್ರನೋ ಹೋಗೋ ಜನನೂ ಇಲ್ಲ, ಕಳ್ಸೋ ಡಾಕ್ಟರ್ಸು ಇಲ್ಲ. ಸೊ ಅದೇ ಪ್ರಾಬ್ಲಮ್ ಆಗಿರೋದು. ಸೊ ಎನಿ ಪೇನ್ 1-2 ವಾರ ತನಕ ಮ್ಯಾಕ್ಸಿಮಮ್ ನೋಡ್ಬೋದು, ತಡಿಬಹುದು. ಅದಾದ್ಮೇಲೆ ಪದೇ ಪದೇ ಬಂದ್ರು ಅಂದಾಗ ಡಾಕ್ಟರ್ಗೂ ಅನ್ನಿಸ್ಬೇಕು ಇದೇನೋ ಬೇರೆ ಇದೆ. ನನ್ನ ನಾಲೆಡ್ಜ್ ಪ್ರಕಾರ ಏನು ಟೆಸ್ಟ್ ಮಾಡಿಸ್ತೀನಿ, ನಾನೇ ಮಾಡಿಸ್ಬಹುದಾ, ಇಲ್ಲ ಎಲ್ಲಾದ್ರೂ ರೆಫರ್ ಮಾಡಬೇಕಾ. ಈ ಮಿನಿಮಮ್ ನಾಲೆಡ್ಜ್ ಬರೀ ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ಸ್ಗಲ್ಲ, ಕ್ಲಿನಿಕ್ ಇಟ್ಕೊಂಡಿರುವಂಥ ಎಲ್ಲ ಡಾಕ್ಟರ್ಸ್ಗೂ ಇರಲೇಬೇಕು. ಮತ್ತೆ ನನಗೆ ಚಿಕ್ಕ ವಯಸ್ಸಿಂದ ಒಂದು ಫನ್ನಿ ಕ್ವಶನ್ ಇದೆ ಡಾಕ್ಟರ್ಸ್ ಬಗ್ಗೆ. ಅವ್ರು ಬರೆಯೋ ಡಿಸ್ಕ್ರಿಪ್ಷನ್ ಯಾರಿಗೂ ಅರ್ಥ ಆಗಲ್ವಲ್ಲ, ಯಾಕೆ ಅಂತ? ಇದಕ್ಕೆ ಸುಮಾರು ಕಾರಣಗಳಿದೆ. ಒಂದು, ವರ್ಕ್ಲೋಡ್ ಜಾಸ್ತಿಯಾಗಿ ಕುತ್ಕೊಂಡು ಗುಂಡಿಗೆ ಬರೆಯೋ ಅಭ್ಯಾಸ ಹೊರಟೋಗುತ್ತೆ. ಅದನ್ನೇ ಬರೆದು ಸ್ಟೂಡೆಂಟ್ ಡೇಸಿಂದನೂ ಬರಿತಾನೆ ಇರ್ತೀವಿ. ಬರ್ತಾ 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 ಹ್ಯಾಂಡ್ ರೈಟಿಂಗ್ ಹಾಳಾಗೋಗುತ್ತೆ. ಜಾಸ್ತಿ ಬರೀವಂಥ ಪ್ರೊಫೆಷನ್ಸ್ ನೀವು ಯಾರು ನೋಡಿದ್ರು ಹಾಗೆ ಆಗಿರುತ್ತೆ. ಇವರು ವಿಲೇಜ್ ಅಕೌಂಟೆಂಟ್ಸು ಅವ್ರದ್ದೆಲ್ಲ ನೀವು ತಗೊಂಡು ನೋಡಿದ್ರೆ ಎಲ್ಲಾರ ಹ್ಯಾಂಡ್ ರೈಟಿಂಗೂ ಹಾಗೆ ಆಗಿರುತ್ತೆ. ಬಟ್ ಹೈಲೈಟ್ ಯಾಕೆ ಡಾಕ್ಟರ್ಸ್ ಆಗುತ್ತೆ ಅಂದ್ರೆ, ನಾರ್ಮಲ್ ಜನನೂ ನಾವು ಪ್ರಿಸ್ಕ್ರಿಪ್ಷನ್ ಓದ್ತೀವಲ್ಲ, ಹಾಗಾಗಿ ಇನ್ನು ಗೌರ್ಮೆಂಟ್ ಆಫೀಸ್ನಲ್ಲಿ ಅಲ್ಲಿ ಇಲ್ಲಿ ಬರೆಯೋರ್ದು ಅವ್ರವ್ರ ಆಫೀಸ್ನಾಗ ನೋಡ್ಕೊಳ್ತಾರೆ. ಆಮೇಲೆ ಅವ್ರು ಬರೆಯೋದು ಮೆಡಿಕಲ್ ಶಾಪ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಇದು ಎರಡನೇದು. ಇದು ನಾನ್ ಕಳ್ಸೋ ಶಾಪಲ್ಲಿ ಮಾತ್ರ ಅರ್ಥ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೂ ಮಾಡೋರು ಇದ್ದಾರೆ. ಅದೇ ತಾಳ್ಮೆ ಕಳ್ಕೊಂಡು ಟೈಮ್ ಇಲ್ಲದೆ ಕೂಡ ಮಾಡೋರು ಇದ್ದಾರೆ. ಕಡಿಮೆ ಪೇಷಂಟ್ಸ್ ಬಂದು ಟೈಮ್ ಇದ್ದಾಗ ಗುಂಡಿಗೂ ಬರೆಯೋರು ಇದ್ದಾರೆ.
ಸೊ ಅದು ಒಬ್ಬೊಬ್ರದ್ದು ಒಂದೊಂದು ರೀಸನ್. ಎಲ್ರೂ ಒಂದು ದುರುದ್ದೇಶ ಇಟ್ಕೊಂಡೇ ಬರಿತಾ ಇದಾರೆ ಅಂತಾನು ಹೇಳಕ್ಕಾಗಲ್ಲ. ಈಗ 5 ವರ್ಷ ಅಲ್ವಾ MBBS? 5 years. ಹೌದು. 5 years ಇಂದ ಅವರು ಬರ್ದು ಅಭ್ಯಾಸ ಆಗಿ ಅದು ಹಂಗ್ ಹೋಗ್ಬಿಡುತ್ತೆ ಸ್ಪೀಡ್ ಆಗಿ ಅಂತ. ಆಮೇಲೆ ಇನ್ನೊಂದು ಮೆಡಿಕಲ್ ವರ್ಡ್ಸ್ ಗಳಿದೆಯಲ್ಲ, ಅದು ತೀರಾ ಒಂದ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಹೌದು. ಅದನ್ನ ಏನು ಪೇಷಂಟ್ಸ್ ಓದೋ ತರ ಬರೆದ್ರು ಕೂಡ ಪೇಷಂಟ್ಗೆ ಓದುವಂತ ಪೇಷನ್ಸ್ ಇರಲ್ಲ ಅಂತ. ಕರೆಕ್ಟ್. ಪೇಷನ್ಸ್ ಇರಲ್ಲ, ಅರ್ಥನೂ ಆಗಲ್ಲ. ಇಷ್ಟಿಷ್ಟುದ್ದ ಲೆಟರ್ಸ್ ಏನು ಅರ್ಥನೇ ಆಗಲ್ಲ. ಹೌದು. ಅದಕ್ಕೆ ಈಗ ಆಕ್ಚುಲಿ ರೂಲ್ ಇದೆ, ನೀವು ಬರೆಯೋದು ಅರ್ಥ ಆಗೋ ತರ ಇರಬೇಕು ಒಂದು. ಎರಡನೇದು ಬ್ರ್ಯಾಂಡ್ ನೇಮ್ಸ್ ಬರಿಬೇಡಿ. ಡ್ರಗ್ ನೇಮ್ ಏನಿದೆ ಬರೀರಿ. ಯಾವ ಮೆಡಿಕಲ್ ಸ್ಟೋರ್ ಅವ್ರು ಬೇಕಾದ್ರೂ ಕೊಡ್ಬೇಕು. ನೀವು ಇಂಥ ಬ್ರ್ಯಾಂಡ್ ಇಂಥದ್ದು ಅಂತ ಪ್ರಮೋಟ್ ಮಾಡಬೇಡಿ ಅಂತೆಲ್ಲ ಗೈಡ್ ಲೈನ್ಸ್ ಇದೆ. ಈಗ ಡಿಜಿಟಲೈಸ್ ಮಾಡಿ ಅಂತಾನೂ ಇದೆ. ಎಷ್ಟೋ ಕಡೆ ನೀವು ನೋಡಿರ್ಬೋದು, ಹ್ಯಾಂಡ್ ರಿಟನ್ ನೋಟ್ಸ್ ಇರೋದೇ ಇಲ್ಲ ಡಾಕ್ಟರ್ಸ್, ಎಲ್ಲ ಪ್ರಿಂಟ್ ಜನರೇಟ್ ಮಾಡಿ ಕೊಟ್ಬಿಡ್ತಾರೆ. ಮತ್ ನಿಮ್ ಪೇಷಂಟ್ಸ್ ಇಷ್ಟು ಜರ್ನಿಯಲ್ಲಿ ಯಾವ್ದಾದ್ರು ಒಂದ್ ಪೇಷಂಟ್ ಇವರು ವಿಯರ್ಡ್ ಅಂತ ಅನ್ಸಿದ್ಯಾ? ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಅದ್ರಲ್ಲಿ ಯಾವ್ದಾದ್ರು ಒಂದ್ ಹೇಳಿ. ಕೆಲವೊಬ್ರು ಏನ್ ಮಾಡ್ತಾರೆ, ಹಳ್ಳಿಯಿಂದ ಯಾರೋ ಬಂದಿರ್ತಾರೆ, ಅವ್ರೊಂಥರ ಮೆಂಟಾಲಿಟಿ ಇರುತ್ತೆ. ಕೆಲವೊಬ್ರು ಏನಾಗತ್ ಬಿಡ್ರಿ, ಇರೋದೊಂದ್ ಜೀವ ಹೋದ್ರಾಯ್ತು ಅನ್ನೋ ತರನೂ ಒಬ್ರು ಇರ್ತಾರೆ. ಹೌದು. ಅಂದ್ರೆ ಇದು ಒಂದು ಈ ಹೆಂಗಸರು ಎಸ್ಪೆಷಲಿ ಅಜ್ಜಿಯರು, ಇದು ಒಬ್ರು ಅಂತಲ್ಲ, ತುಂಬಾ ಜನ ಇದ್ದಾರೆ. ನನಗ್ ಸಾಯಕ್ ಔಷಧಿ ಕೊಟ್ಬಿಡಿ, ನನಗ್ ಸಾಯಕ್ ಔಷಧಿ ಕೊಟ್ಬಿಡಿ ಅಂತ ಇರ್ತಾರೆ. ಅಂದ್ರೆ ಇದು ಯಾಕೆ ವಿಯರ್ಡ್ ಅಂದ್ರೆ, ಬಾಯಲ್ಲಿ ಸಾಯಕ್ ಔಷಧಿ ಕೊಟ್ಬಿಡಿ ಅಂತ ಬರ್ತಾ ಇರತ್ತೆ, ಒಳಗಡೆ ಅಯ್ಯಯ್ಯೋ ನಾನ್ ಸತ್ತೋಗ್ತೀನ ಅನ್ನೋ ಭಯನೂ ಇರುತ್ತೆ. ನನಗೇನು ಆಗಿಲ್ಲ ತಾನೆ ಅಂತ ಇರ್ತಾರೆ. ಇನ್ನೊಂದ್ ಕಡೆ ಅಯ್ಯೋ ನನ್ಗಿರಕ್ ಇಷ್ಟ ಇಲ್ಲ ಅಂತಾನು ಅಂತ ಇರ್ತಾರೆ. ಸೊ ವಯಸ್ಸು ಎಷ್ಟಾದ್ರೂ ಆಗ್ಲಿ, ಜೀವ ಭಯ ಪ್ರಾಣ ಭಯ ಅನ್ನೋದು ಎಲ್ಲಾರ್ಗು ಇರೋಂಥದ್ದು. ಇದು ಬಿಟ್ರೆ ಇನ್ನೊಂದು ತುಂಬಾ ಫನ್ನಿ ಥಿಂಗ್ ಅಂತಂದ್ರೆ, ನಾನು ಈಗ ಪ್ರಾಕ್ಟೀಸ್ ಮಾಡ್ತಾ ಇರೋ ಕಡೆ ನೋಡ್ತಾ ಇದ್ದೀನಿ, ಒಬ್ರಲ್ಲ ಎಲ್ಲಾರು ಇದನ್ನೇ ಮಾಡ್ತಾರೆ. ಈಗ ಒಂದು ಮಗುನ್ ಕರ್ಕೊಂಡ್ ಬಂದಿರ್ತಾರೆ ತೋರ್ಸಕ್ಕೆ ಅಂತಂದ್ಬಿಟ್ಟು, ತಾಯಿ ತಂದೆ ಅಜ್ಜಿ 3 ಜನ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಮಗು ಕೂರಕ್ಕಾಗಲ್ಲ ಅಥವಾ ಮಲಗಕ್ಕಾಗಲ್ಲ, ನೀವು ಹಿಡ್ಕೊಂಡ್ ಕುತ್ಕೊಳ್ಳಿ ಅಂದ ತಕ್ಷಣ ತಾಯಿನ ಕರೀತಾರೆ, ಬಾ ನೀನ್ ಹಿಡ್ಕೊ. ಯಾಕೆ ನೀವು ಮಗುನ್ ಹಿಡ್ಕೊಳಲ್ವಾ? ಅದ್ ಹೆಂಗ ನಾವ್ ಹಿಡ್ಕೊಳಕ್ಕಾಗುತ್ತೆ? ತಾಯಿ ತಾನೇ ಮಗುನ್ ಹಿಡ್ಕೋಬೇಕು. ಕುತ್ಕೊಳಕ್ ಯಾರಾದ್ರೂ ಏನೋ, ಅವ್ರಿಗದ್ ಯಾಕದು ಬರುತ್ತೆ ಅಂತ ಐಡಿಯಾ ಇಲ್ಲ. ವೇಯಿಂಗ್ ಮೆಷಿನ್ ಮೇಲೆ ನಿಲ್ಸಿ ಅಂತ ಅಥವಾ ನೀವು ನಿಂತ್ಕೊಳ್ಳಿ ಅಂತಂದ್ರೂ ತಾಯಿ ಎಲ್ಲಿದ್ರು ಕರೀತಾರೆ, ಬಾಮ್ಮ ನೀನ್ ನಿಂತ್ಕೋ, ನಾವ್ ನಿಂತ್ಕೊಳಲ್ಲ. ಅಂದ್ರೆ ಮಗು ಅನ್ನೋದು ಬರೀ ತಾಯಿಯ ಜವಾಬ್ದಾರಿ. ಮಗು ಹುಷಾರಿಲ್ಲ ಅಂತಂದ್ರೆ ನಾವು ಕೂರ್ಸ್ಕೊಳ್ಳೋದ್ ಕೂಡ ತಪ್ಪು, ತಾಯಿನೇ ಬರ್ಬೇಕು. ಇದು ಯಾಕೆ ಈ ಮೆಂಟಾಲಿಟಿ ಇದೆ ಅಂತ ಗೊತ್ತಿಲ್ಲ, ಬಟ್ ಇದು ನಂಗೆ ತುಂಬಾ ಸ್ಟ್ರೇಂಜ್ ಅಂತ ಅನ್ಸಿದೆ. ಈಗ ಮೋದಿ ಕೇರ್ ಅಂತ ಒಂದು ಇದೆ, ಈಗ ಮೋದಿ ಅವ್ರು ಕೊಡ್ತಿರುವಂತಹ ಜನ ಔಷಧಿ ಮೆಡಿಸಿನ್ಸ್ ಇದೆ. ಸೊ ಇದು ಬೇರೆ, ಅಲ್ಲೇ ತಪ್ಪು. ಜನ ಎಲ್ಲ ಮೋದಿ ಕೇರ್ ಅಂತ ಇದ್ದಾರೆ. ಮೋದಿ ಕೇರ್ ಅಂತ ಬೇರೆ ಕಂಪನಿ ಇದೆ. ಜನ ಔಷಧಿ ಹೇಳಬೇಕು, ಇದು ಜನ ಔಷಧಿ, ಪ್ರಧಾನ ಮಂತ್ರಿ ಜನ ಔಷಧಿ ಕೇಂದ್ರ. ಮೋದಿ ಕೇರ್ ಅಂತ ಇನ್ನೊಂದು ಕಂಪನಿ ಇದೆ, ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ. ಅಂದ್ರೆ ಅವರಲ್ಲೂ ಮೆಡಿಸಿನ್ಸ್ ಇದೆ. ಇದನ್ನ ಇಷ್ಟು ಜನಕ್ಕೆ ಕೊಡ್ಸಿ, ನೀವು ನೆಕ್ಸ್ಟ್ ಲೆವೆಲ್ ಇಷ್ಟು ಜನಕ್ಕೆ ಕೊಡ್ಸಿ, ಈ ಹರ್ಬಲ್ ಲೈಫ್ ಆ ತರದ್ದು. ಸೊ ಮೋದಿ ಕೇರ್ ಬೇರೆ, ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ಬೇರೆ. ಅದು ನರೇಂದ್ರ ಮೋದಿ ಅವ್ರು ಶುರು ಮಾಡಿದ್ದು ಬಿಟ್ರೆ ಅದು ಮೋದಿ ಕೇರ್ ಅಲ್ಲ. ನಮ್ಮ ಪ್ರಧಾನ ಮಂತ್ರಿ ಅವರು ಮಾಡಿರುವಂತಹ ಜನ ಔಷಧಿ ಕೇಂದ್ರಗಳು ಒಂದಷ್ಟು ಹಲವಾರು ಭಾಗಗಳಲ್ಲಿ ಇದೆ. ಅಲ್ಲಿ ಸಿಗುವಂತ ಮೆಡಿಸಿನ್ ಎಲ್ಲ ಕಂಪೇರಿಟಿವ್ಲಿ ರೇಟ್ ಕಡಿಮೆ. ಕೆಲವೊಂದು ಜನಗಳು ಒಂದೊಂದ್ ತರ ಮಾತಾಡ್ತಾರೆ. ಇವಾಗ ರೇಟ್ ಕಮ್ಮಿ ಇದೆ ಅನ್ನೋ ಉದ್ದೇಶಕ್ಕೆ ಅದರದ್ದು ಡೋಸೇಜ್ ಕಮ್ಮಿ ಇದೆ ಅಥವಾ ಕ್ವಾಲಿಟಿ ಕಮ್ಮಿ ಇದೆ ಅಂತ ಏನಾದ್ರು ಇದೆಯಾ, ಆತರ ಏನಾದ್ರು? ಸೊ ಇದ್ರಲ್ಲಿ ನಾನು ಯಾವ್ದೇ ನಿರ್ಧಾರಕ್ಕೆ ಬರಕ್ ಆಗಿಲ್ಲ. ನನ್ನ ಅನುಭವಗಳನ್ನ ಮಾತ್ರ ನಾನು ಹೇಳ್ತೀನಿ. ಯಾವುದೇ ಮೆಡಿಸಿನ್ ಅಂತಲ್ಲ, ಯಾವ್ದ್ರಲ್ಲೇ ಆಗ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಅನ್ನೋದು ಮ್ಯಾಟರ್ ಆಗುತ್ತೆ. ಈ ಪ್ರೈವೇಟ್ ಕಂಪನೀಸು, ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಅವರೆಲ್ಲ ನಾವು ಈ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಈ ರೀತಿ ಪ್ಯಾಕೇಜಿಂಗ್ ಇರುತ್ತೆ, ಇದಾದ್ಮೇಲೆ ನಾವು ಕ್ವಾಲಿಟಿ ಕಂಟ್ರೋಲ್ ಕಳಿಸ್ತೀವಿ, ಅದನ್ನ ಮತ್ತೆ ಇನ್ಯಾರೋ ಬಂದು ಕ್ವಾಲಿಟಿ ಚೆಕ್ ಮಾಡ್ತಾರೆ, ಅದಾದ್ಮೇಲೆ ನಾವು ಮಾರ್ಕೆಟಿಗೆ ಬಿಡ್ತೀವಿ. ಸೊ ನಾವು ಎಲ್ಲಿಂದ ಎಲ್ಲಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಿದ್ರು ಮೆಡಿಸನ್, ಅದು ಡ್ರಗ್ ಡೋಸೇಜು ಡ್ರಗ್ ಕ್ವಾಲಿಟಿನಲ್ಲೇನು ವೇರಿ ಆಗೋದಿಲ್ಲ, ಅಷ್ಟು ಪಕ್ಕಾ ಪ್ಯಾಕೇಜಿಂಗ್ ಇರುತ್ತೆ ಅಂತ ಅವ್ರು ಪ್ರಮೋಟ್ ಮಾಡ್ಕೊಳ್ತಾರೆ. ಅದು ಜೆನ್ರಿಕ್ ಮೆಡಿಸಿನ್. ಇದು ಜನೌಷಧಿ ಕೇಂದ್ರ ಅಂತ ಒಂದೇ ಅಲ್ಲ, ಜೆನ್ರಿಕ್ ಮೆಡಿಸಿನ್ ಹಲವಾರು ಕಡೆ ಇದೆ. ಕೆಲವು ಹಾಸ್ಪಿಟಲ್ಸ್ ಅಲ್ಲಿ ಜನತಾ ಬಜಾರ್ ಅಂತ ಹಾಕಿರ್ತಾರೆ,
ಇನ್ ಕೆಲವು ಕಡೆ ಜನರಿಕ್ ಮೆಡಿಸಿನ್ ಕಂಪನೀಸ್ ಇವೆ. ಅಂದ್ರೆ ಸ್ಟ್ಯಾಂಡರ್ಡ್ ಕಂಪನೀಸ್ ಅಲ್ಲೇ ಸಣ್ಣ ಪುಟ್ಟ ಲೋಕಲ್ ಬಿಸ್ನೆಸ್ ಮನ್ ತಕೊಂಡಿರೋ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಲ್ಲಿ ಇಷ್ಟು ಕ್ವಾಲಿಟಿ ಪ್ಯಾಕೇಜಿಂಗ್ ಆಗೋದಿಲ್ಲ ಅನ್ನೋದು ಈ ದೊಡ್ಡ ಕಂಪನೀಸ್ನವರು ಹೇಳೋ ಅಂತ ಮಾತು. ಇಲ್ಲೇನಾಗತ್ತೆ ಅಂತಂದ್ರೆ ಡ್ರಗ್ ಹೇಗಿದ್ರು ಒಂದೇನೆ ಆಯ್ತಾ. ನಾವು ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲಿಂದ ಇಲ್ಲಿಗೆನೆ ನಾವು ಅದನ್ನ ಸಪ್ಲೈ ಮಾಡ್ತಾ ಇದ್ದೀವಿ. ನಾವೇ ನಿಮ್ಮ ಥರ ಮಲ್ಟಿನ್ಯಾಷನಲ್ ಕಂಪ್ನಿ ಅಲ್ಲ, ನಮ್ದು ಎಲ್ಲೋ ಇಲ್ಲ ಫ್ಯಾಕ್ಟ್ರಿ. ಸೊ ಅಷ್ಟು ಅಮೌಂಟ್ ಆಫ್ ಪ್ಯಾಕೇಜಿಂಗು, ಅಷ್ಟು ಕ್ವಾಲಿಟಿ ಕಂಟ್ರೋಲ್ ಇಲ್ಲ ಅಂದ್ರೂ ಕೂಡ ನಮ್ಮ ಮೆಡಿಸಿನ್ಸು ಅಷ್ಟೇ ಕೆಲಸ ಮಾಡುತ್ತೆ ಅಂತ ಇವ್ರು ಹೇಳ್ತಾರೆ. ಇನ್ನು ಜನಗಳ ಮೆಂಟಾಲಿಟಿ ಹೇಗೆ ಅಂತಂದ್ರೆ, ಈಗ ನಂದು ಪ್ರೈವೇಟ್ ಪ್ರಾಕ್ಟೀಸ್ ಆಗಿರೋದ್ರಿಂದ ಕೆಲವು ಜನರದ್ದು ಮೆಂಟಾಲಿಟಿ ಬಂದು ನಾವು ಹೇಗೂ ದುಡ್ಡು ಕೊಟ್ಟು ತಗೊಳ್ತೀವಿ ಮೆಡಿಸಿನ್, ಡಾಕ್ಟರ್ ಫೀಸು ಕೊಟ್ಟು ತಗೊಳ್ತಾ ಇದೀವಿ, ನಾವು ಅಫೋರ್ಡಬಲ್ ಇದೀವಿ, ಒಳ್ಳೆ ದೊಡ್ಡ ಸ್ಟ್ಯಾಂಡರ್ಡ್ ಕಂಪನಿದೇ ಬರ್ದು ಕೊಡ್ಲಿ ತಗೊಳ್ತೀವಿ ಅಂತ ಕೆಲವ್ರದ್ದು. ಇನ್ ಕೆಲವರು ಡಾಕ್ಟರ್ ಫೀಸ್ ಕೊಟ್ಬಿಡ್ತಾ ಇದೀವಿ, ಮೆಡಿಸಿನ್ ಅವ್ರು ಹೇಳಿದ್ ನಾವ್ ಎಲ್ ಬೇಕಾದ್ರೂ ತಗೊಂತೀವಿ, ಅದೇ ನಮ್ ಚಾಯ್ಸು, ಅವ್ರಿಂತ ತಗೋ ಅಂತ ಹೇಳ್ಬಾರ್ದು. ನಮಗ್ ಜನೌಷಧಿ ಕೇಂದ್ರದಲ್ಲಿ ಸೆಟ್ ಆಗುತ್ತಾ, ಜನರಿಗೆ ಸೆಟ್ ಆಗುತ್ತಾ, ನಾವು ತಗೊಳ್ತೀವಿ. ಹಿಂಗೂ ಇದ್ದಾರೆ. ಬಟ್ ತುಂಬಾ ಅನ್ಅಫೋರ್ಡಬಲ್ ಪೀಪಲ್, ಬಡವರು, ಅವ್ರಿಗೆ ಈಗ ಆಲ್ಮೋಸ್ಟ್ ಎಲ್ಲಾ ಮೆಡಿಸಿನ್ಸ್ ಇಲ್ಲಿ ಸಿಗ್ತಾ ಇದೆ ಅಂಡ್ ದೇ ಆರ್ ಹ್ಯಾಪಿ. ಯಾಕಂದ್ರೆ ತುಂಬಾ ಏನು ವಯಸ್ಸಾಗಿರೋರು ಇದಾರಲ್ಲ, ಅವರು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ಯಾವ್ದೋ ಒಂದು ಪೆನ್ಷನ್ ಬರೋದ್ರಿಂದ ಅಥವಾ ಎಲ್ಲೋ ಯಾರೋ ಒಂದು ದುಡ್ಡು ಕೊಟ್ರು ಈ ತರ ಜೀವನ ಮಾಡೋರು ಇದ್ದಾರೆ. ಅಂತವ್ರಿಗೆ ತುಂಬಾ ಯೂಸ್ ಆಗ್ತಿದೆ. ಆಮೇಲೆ ಜನರು ಇಲ್ಲ ಅಲ್ಲಿ ತಗೊಂಡ್ರೆ ಪವರ್ ಕಮ್ಮಿ ಇರುತ್ತೆ, ಈ ಮಾಮೂಲಿ ಪವರ್ ಅನ್ನೋದು ಜನಗಳ ಆಡು ಭಾಷೆ ಬಿಟ್ರೆ ಮೆಡಿಸಿನ್ ಅಲ್ಲಿ ಪವರ್ ಅನ್ನೋ ಪದದ ಬಳಕೆನೇ ಇಲ್ಲ. ಅಂದ್ರೆ ಒಂದು ಡ್ರಗ್ ಕ್ವಾಲಿಟಿ ಮೇಂಟೈನ್ ಆಗ್ತಾ ಇದೆಯಾ, ಎಷ್ಟು ಡೋಸು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇಂತಿಷ್ಟು ಡೋಸ್ ಕೊಡಬೇಕು ನಾವು ಪೇಷಂಟ್ಗೆ ಅಂತ ತಲೆಯಲ್ಲಿರುತ್ತೆ, ಅದು ಅಷ್ಟೇ ಕಾಂಪೋಸಿಷನ್ ಅಲ್ಲಿ ಇದೆಯಾ, ಪೇಷಂಟ್ ತಗೊಳ್ಳೋವಾಗ ಅದರದ್ದು ಎಫೆಕ್ಟಿವ್ನೆಸ್ ಏನಾದ್ರು ಕಡಿಮೆ ಆಗಿದೆಯಾ, ಇದನ್ನ ನೋಡ್ಬೇಕಾಗಿರೋದು. ಸೊ ಇವೆಲ್ಲ ಈಗ ಶುರು ಆಗಿರೋದ್ರಿಂದ ಇದು ನಿಜವಾಗ್ಲೂ ಅದು ಮೇಂಟೈನ್ ಆಗ್ತಿದ್ಯಾ ಇಲ್ವಾ, ಆ ಚೈನಲ್ಲಿ ಎಲ್ಲಾದ್ರೂ ಮಿಸ್ ಆಗ್ತಿದ್ಯಾ ಅಥವಾ ಹಾಗೆ ಇದೆಯಾ ಅನ್ನೋದು ಯಾರಾವುದೋ ಒಂದು ರೆಗ್ಯುಲೇಟರಿ ಬಾಡಿ ಇಟ್ಟು ಅದನ್ನ ನೋಡ್ಬೇಕು. ಆ ತರ ಯಾರು ನೋಡ್ತಾ ಇಲ್ಲ. ಪ್ಯಾಕೇಜಿಂಗ್ ಅನ್ನ ಪ್ರೈವೇಟ್ ಕಂಪ್ನೀಸ್ ಅವ್ರು ಹೇಳ್ಕೊಳ್ತಾ ಇದಾರೆ ನಾವು ಮಾಡ್ತಿದೀವಿ ಅಂತ, ಹೋಗಿ ನೋಡಿದವ್ರು ಯಾರು? ಇವಾಗ ಫುಡ್ಗಳು ಅಷ್ಟೇ ಪ್ಯಾಕೆಟ್ ಮೇಲೆ ತೋರಿಸೋದೇ ಒಂದು, ಒಳಗಡೆ ಇರುವಂತದ್ದೇ ಒಂದು ಕಂಪ್ನಿ, ನಾನು ಹೆಸರು ಹೇಳೋದ್ ಬೇಡ, ಆದ್ರೆ ಕೆಲವೊಂದು ಅದೊಂದು ಹಾಲಿಗೆ ಹಾಕೊಂಡು ಕುಡಿಯುವಂತ ಒಂದು ಪ್ರಾಡಕ್ಟ್, ಅದನ್ನ ಆಕ್ಚುಲಿ ನಾರ್ತ್ ಅಲ್ಲಿ ಒಬ್ಬ ಕೇಸ್ ಹಾಕಿ ಹೆಲ್ತ್ ಡ್ರಿಂಕ್ ಅಂತ ಪ್ರಮೋಟ್ ಮಾಡಿದ್ರು ಅಂತ ಹೇಳಿ. ಹೌದು, ಈಗ ಅದ್ರದ್ದು ಕ್ಯಾಂಪೇನ್ ನಡೀತಾ ಇದೆ, ಲೇಬಲ್ ಪಡೆಗ ಇಂಡಿಯಾ ಅಂತ. ಅಂದ್ರೆ ನೀವು ಏನೇ ತಗೊಳ್ಳಿ, ಫುಡ್ ಪ್ರಾಡಕ್ಟ್ ಆಗ್ಲಿ ಮೆಡಿಸಿನ್ ಅಲ್ಲಿ ಏನ್ ತಗೊಂಡ್ರು ಲೇಬಲ್ ಓದೋ ಅಭ್ಯಾಸ ಇಟ್ಕೊಳ್ಳಿ. ಆಮೇಲೆ ಒಳಗಡೆ ಏನಿದೆ ಅದನ್ನ ಪ್ಯಾಕೆಟ್ ಹೊರಗಡೆ ಹಾಕಿ ಅಂತಾನು ಇದೆ ಅಲ್ಲ, ಅದು ಹಾಕಿ ಅವರು ಮ್ಯಾನುಫ್ಯಾಕ್ಚರರ್ಸ್ ಆಸ್ ಸಿಟಿಸನ್ಸ್ ನಾವೇನ್ ಮಾಡ್ಬೇಕು, ನಮ್ಗೆ ಏನ್ ಸಿಕ್ಕಿದ್ರು ಸುಮ್ನೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದಲ್ಲ, ಲೇಬಲ್ ಓದ್ಬೇಕು. ಈಗ ORS ಅದ್ರದ್ದು ಇತ್ತೀಚೆಗಾಯ್ತು. ORS ಬಂದು ಪೌಡರ್ ಫಾರ್ಮ್ ಅಲ್ಲಿ ಏನೇನು ಎಷ್ಟೆಷ್ಟು ಇರಬೇಕು, ಎಲೆಕ್ಟ್ರೋಲೈಟ್ಸು, ಗ್ಲೂಕೋಸ್ ಎಲ್ಲ ಎಷ್ಟಿರಬೇಕು ಅಂತ ಒಂದು WHO ಗೈಡ್ಲೈನ್ಸ್ ಇದೆ. ಅದು ಈ ಪೌಡರ್ ಎಲೆಕ್ಟ್ರಾಲ್ ORS ಪೌಡರ್ನಲ್ಲಿ ಇದೆ. ಬಟ್ ಈಗ ಇನ್ನೊಂದು ORSL ಅಂತ ಟೆಟ್ರಾಪ್ಯಾಕ್ ಜ್ಯೂಸ್ ಬರುತ್ತೆ, ಅದ್ರಲ್ಲಿ ಇದಿಲ್ಲ. ಅದ್ರ ಕೆಳಗಡೆನೆ ಕೊಟ್ಟಿದ್ದಾರೆ ಇದು ORS ಅಲ್ಲ ಅಂತ. ಹಂಗ್ ಕೊಡೋವಾಗ ಅವ್ರು ಅದೇ ಹೆಸರು ಇಡ್ತಾರೆ, ಕೆಳಗಡೆ ಸಣ್ಣದಾಗಿ ಬರೀತಾರೆ ಅದಲ್ಲ ಅಂತ. ಸೊ ಮೇಲೆ ORSL ಅಂತ ಬರೆದಿರ್ತಾರೆ. ಜನಕ್ಕೇನೋ ORSL ನಮಗ್ ಗೊತ್ತಿಲ್ಲ, ORS ಕೊಡಿ ಕುಡಿತಾ ಇದೀವಿ, ಹೋಗ್ತಾ ಇದೀವಿ. ಬಟ್ ಇದು ನಿಜವಾಗ್ಲೂ ನಮ್ ಡಿಹೈಡ್ರೇಷನ್ ನ ಸರಿ ಮಾಡ್ತಿದ್ಯಾ, ಆ ORS ಪೌಡರ್ಗೂ ಇದಕ್ಕೂ ಏನು ಸಂಬಂಧ ಅಥವಾ ಏನ್ ಡಿಫರೆನ್ಸ್, ಇದನ್ನ ನೋಡ್ಬೇಕು ಅಂದ್ರೆ ಪೀಪಲ್ ಶುಡ್ ಸ್ಟಾರ್ಟ್ ರೀಡಿಂಗ್ ಲೇಬಲ್ಸ್ ಏನಿದೆ ಅಂತ. ಚಿಕ್ಕ ಹುಡುಗರು ಸ್ಕೂಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಹೌದು, ಈಗ ಅದೇ ನೀವು ಹೇಳಿದ್ರಲ್ಲ ಫುಡ್ ಫಾರ್ಮರ್ ಅಂತ, ಆ ಹುಡುಗ ಶುರು ಮಾಡಿರೋದು. ಪ್ರತಿ ಸ್ಕೂಲ್ಗೂ ಹೋಗಿ ಹಿ ಈಸ್ ಡೂಯಿಂಗ್ ದಟ್ ಅವೇರ್ನೆಸ್ ಕ್ಯಾಂಪೇನ್ಸ್. ಫಸ್ಟ್ ಜನಗಳು ಡಾಕ್ಟರ್ ಅಂತ ಅಂದ ಕೂಡಲೇ ಇವನಿಗೆ ಏನ್ ಲಾಭ ಸಿಗ್ತಾ ಇದೆ, ನಮಗೇನೋ ಕಾಯಿಲೆ ಅಂತ ಹೇಳಿ ಹೆದರ್ಸ್ತಾ ಇದ್ದಾನಲ್ಲ ಯಾಕೆ ಅನ್ನೋ ಒಂದು ಅನುಮಾನದ ದೃಷ್ಟಿಯಿಂದ ನೋಡೋದು ಕಮ್ಮಿ ಆಗ್ಬೇಕು. ಇದಕ್ಕೆ ಡಾಕ್ಟರ್ಸು ಹೊಣೆಗಾರರೇ, ಜನರು ಹೊಣೆಗಾರರೇ.
ಯಾರೋ ಡಾಕ್ಟರು ಎಲ್ಲೋ ಮಾಲ್ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಎಲ್ಲ ಡಾಕ್ಟರ್ಸನ್ನು ಅದೇ ಥರ ನೋಡೋಕೆ ಶುರು ಮಾಡಿದ್ದಾರೆ. ಸೊ ಒಬ್ಬ ಹಾಗಿದ್ದಾನೆ ಅಂದರೆ ನಾನು ಹಾಗಲ್ಲ ಅಂತ ನಾವು ಪ್ರೂವ್ ಮಾಡಬೇಕು ಜನಕ್ಕೆ. ಈಗ ಪ್ರತಿಯೊಬ್ಬರು ಒಂದು ಭಯದಿಂದನೇ ಬರ್ತಾರೆ ನಮ್ಮ ಹತ್ರ. ಅವನ ಅನುಮಾನನ ಭಯನ ಹೋಗ್ಲಾಡ್ಸೋದು ನಮ್ಮ ಕೈಯಲ್ಲಿದೆ. ನಾವು ಸರಿಯಾದ ಮಾರ್ಗದಲ್ಲಿದ್ದೀವಿ ನಾವು ಅಂದ್ರೆ ಒಂದೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಕಾಯಿಲೆ ಅನ್ನೋದಕ್ಕೆ ಕಾಯಿಲೆ ಆ ಕಡೆ ಇದೆ, ಡಾಕ್ಟರು ಪೇಷಂಟ್ ಇಬ್ರು ಈ ಕಡೆನೇ ಇದ್ದಾರೆ. ಸೊ ಇಬ್ರು ಸೇರಿ ನಾವು ಕಾಯಿಲೆನ ಫೈಟ್ ಮಾಡ್ತಿದೀವಿ. ಡಾಕ್ಟರ್ ಕೂಡ ನನ್ನ ಪಕ್ಕದಲ್ಲೇ ಇದ್ದಾನೆ, ಹೀ ಈಸ್ ಆಲ್ಸೋ ಫೈಟಿಂಗ್ ಫಾರ್ ಮೀ ಅನ್ನೋದು ಜನಕ್ಕೆ ಕನ್ವಿನ್ಸ್ ಆಗ್ಬೇಕು ಅಂತಂದ್ರೆ, ಜನನು ಅವರಲ್ಲಿರೋ ಪೂರ್ವಗ್ರಹ ಬಿಟ್ಬಿಟ್ಟು ಡಾಕ್ಟರ್ ಹತ್ರ ಬರ್ಬೇಕು. ಡಾಕ್ಟರನ್ನು ಅಷ್ಟೇ ಓಪನ್ ಡಿಸ್ಕಷನ್ ಮಾಡಬೇಕು. ಒಂದು 10 ಸಲ ಕೇಳಿದ್ದನ್ನ ಕೇಳ್ತಾರೆ, ಜನಕ್ಕೆ ಗೊತ್ತಾಗಲ್ಲ. ಒಂದು ತಾಳ್ಮೆಯಿಂದ ಎಕ್ಸ್ಪ್ಲೇನ್ ಮಾಡಬೇಕು. ಇಷ್ಟು ಮಾಡಿದ್ರೆ ಅರ್ಧ ಕಾಯಿಲೆ ಅಲ್ಲೇ ವಾಸಿ ಆಗುತ್ತೆ. ಅದಾಗದೇ ಇರೋದ್ರಿಂದ ಈ ಡಾಕ್ಟರ್ ಹತ್ರ ನಮಗೆ ಕನ್ವಿನ್ಸ್ ಆಗಲ್ಲ, ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಅಂತ ಹೇಳಿ ಟ್ರೀಟ್ಮೆಂಟ್ ಡಿಲೇ ಆಗ್ತಾ ಇದೆ ತುಂಬಾ ಕಡೆ. ಸೊ ಇದನ್ನ ಸರಿ ಮಾಡ್ಬೇಕು ಅಂದ್ರೆ, ನೀವಾಗ್ಲೇ ಹೇಳಿದ್ರಲ್ಲ ಮನೆ ಹತ್ರ ಇರೋ ಡಾಕ್ಟರ್, ಪ್ರೈಮರಿ ಕೇರ್ ಫಿಸಿಷಿಯನ್, ಅವರು ಸರಿ ಇರಬೇಕು. ಸಣ್ಣ ಪುಟ್ಟ ಕ್ಲಿನಿಕ್ಸ್ ಇಟ್ಕೊಂಡವ್ರನ್ನ ಗೌರ್ಮೆಂಟ್ ಆಕ್ಚುಲಿ ರೆಗ್ಯುಲೇಟ್ ಮಾಡಬೇಕು. ಇವನೇನು ಕ್ಲಿನಿಕ್ ಇಟ್ಟಿದ್ದಾನೆ, ಇವನಿಗೇನು ಕ್ವಾಲಿಫಿಕೇಶನ್ ಇದೆ, ಇವನಿಂದ ಯಾರಿಗೆಷ್ಟು ಲಾಭ ಆಗ್ತಿದೆ, ಇವನ್ ಕರೆಕ್ಟ್ ಪ್ಲೇಸಿಗೆ ರೆಫರ್ ಮಾಡ್ತಾ ಇದ್ದಾನ, ಅಥವಾ ಸುಳ್ಳು ಆಶ್ವಾಸನೆ ಕೊಟ್ಟು ನಾನೇ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಇನ್ನೂ ಕಾಯಿಲೆನ ಕೆಡಿಸ್ತಾ ಇದ್ದಾನ, ಇದನ್ನ ರೆಗ್ಯುಲೇಟ್ ಮಾಡಿ. ಜನಗಳಿಗೆ ಅಲ್ಲೇ ಒಂದು ಏರಿಯಾದಲ್ಲಿ ಒಂದು 4-5 ಕ್ಲಿನಿಕ್ ಇದೆ ಅಂತಂದ್ರೆ ಇವರೇ ಡಿಸೈಡ್ ಆಗ್ತಾರೆ, ನನ್ಗೆ ಅವ್ರ ಹತ್ರ ಹೋದ್ರೆ ಸರಿ ಹೋಗಲ್ಲ, ಇವ್ರ ಹತ್ರ ಹೋದ್ರೆ ಸರಿ ಹೋಗುತ್ತೆ. ಒಂದೇ ಮನೇಲಿ 4 ಜನ ಇರ್ತಾರೆ, 4 ಜನರಿಗೆ 4 ಜನ ಹತ್ರ ಹೋಗೋದ್ರೆ ಸರಿ ಹೋಗುತ್ತಂತೆ. ಇದು ಹೆಂಗ್ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಆಕ್ಚುಲ್ ಆಗಿ ನಡೆಯುತ್ತಾ? ಮಾತಾಡೋದ್ರ ಮೇಲೆ ಅವ್ರು ಕೊಡೋ ನಂಬಿಕೆ ಮೇಲೆ. ಔಷಧಿ ಎಲ್ಲಾರು ಅದನ್ನೇ ಕೊಡಬಹುದು ಅಥವಾ ಬೇರೆ ಬೇರೆನೂ ಕೊಡಬಹುದು. ಏನ್ ಔಷಧಿ ಕೊಟ್ಟಿದ್ದಾರೆ ಅನ್ನೋದು ಜನಕ್ಕೆ ಅರ್ಥ ಆಗಲ್ಲ, ಅವ್ರ ಮಾತಿನ ಮೇಲೆ ಹೋಗುತ್ತೆ. ಈಗ ಕೆಲವರು ತುಂಬಾ ಕಾನ್ಫಿಡೆನ್ಸ್ ಕೊಡೋ ಜನ ಇರ್ತಾರೆ, ತುಂಬಾ ಕಾಯಿಲೆ ಇರುತ್ತೆ, ನಿನಗೇನೋ ಆಗಲ್ಲ ಹೋಗಮ್ಮ ಅಂತ ಹೇಳ್ತಾರ. ಅಂತ ಡಾಕ್ಟರ್ ಅಂದ್ರೆ ನಮ್ಗೆಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಹಾಗಾಗಿ ಒಳ್ಳೆ ಡಾಕ್ಟರ್ ಅಂತ. ಬಟ್ ಸೀರಿಯಸ್ ಪ್ರಾಬ್ಲಮ್ ಇದ್ದು ಅವ್ರು ಅವಾಗ್ಲೂ ಪಾಸಿಟಿವ್ ಆಗಿ ಮಾತಾಡಿ ಇವ್ರು ಅದನ್ನ ನೆಗ್ಲೆಕ್ಟ್ ಮಾಡೋ ಸಾಧ್ಯತೆನೂ ಇರುತ್ತೆ. ಇನ್ನು ಕೆಲವ್ರಿಗೆ ತುಂಬಾ ಖಂಡಿತವಾಗಿ ಮಾತಾಡೋ ಡಾಕ್ಟರ್ ಇಷ್ಟ. ಆ ಡಾಕ್ಟರ್ ಬಿಡಪ್ಪ ಇದ್ದಂಗೆ ಹೇಳ್ಬಿಡ್ತಾರೆ, ಸುಮ್ನೆ ಏನೇನೋ ಹೇಳಲ್ಲ. ಸೊ ಇದು ಜನಗಳ ಇಷ್ಟ ಕಷ್ಟದ ಮೇಲೆ ಹೋದ್ರೆ ಕಷ್ಟ ಆಗುತ್ತೆ. ನಮ್ಮ ಹತ್ರ ಬಂದವರು ಯಾವ ತರ ಇದ್ದಾರೆ, ಹೇಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಯಾವ ಭಾಷೆಯಲ್ಲಿ ನಾವು ಅರ್ಥ ಮಾಡಿಸ್ಬೇಕು ಅನ್ನೋದು ನಮ್ಮ ಅನುಭವದಿಂದ ನಾವು ತಿಳ್ಕೊಬೇಕು. ಮತ್ತೆ ಆರ್ಥರೈಟಿಸ್ ಬಂದ್ರೆ ಮೇಡಮ್ ಕ್ಯೂರಬಲ್ ಅಥವಾ ಲೈಫ್ ಲಾಂಗ್? ಲೈಫ್ ಲಾಂಗ್ ಬಟ್ ಕಂಟ್ರೋಲಬಲ್. ಈ ಡಯಾಬಿಟಿಸ್, BP ಇದೆಲ್ಲ ಇರೋ ಥರ ಮೆಡಿಸಿನ್ಸ್ ಕೊಡಬೇಕು. ಡೋಸನ್ನ ಹೆಚ್ಚು ಕಮ್ಮಿ ಮಾಡ್ತಾ ಇರಬೇಕು. ಮಧ್ಯದಲ್ಲಿ ಕೆಲವು ತಿಂಗಳು ಅಥವಾ ಕೆಲವು ವರ್ಷ ನಿಲ್ಸೇ ಬಿಡ್ಬೋದು, ಮತ್ತೆ ಜಾಸ್ತಿ ಆದಾಗ ಮತ್ತೆ ಕೊಡಬೇಕು. ಮುಂಚೆ ಇತ್ತು ಒಂದ್ಸಲ ಶುರು ಮಾಡಿದ್ರೆ ಕೊಡ್ತಾನೆ ಇರಬೇಕು ಅಂತ, ಆ ಥರ ಇಲ್ಲ. ಈಗ ಇದನ್ನ ಟ್ರೀಟ್ ಟು ಟಾರ್ಗೆಟ್ ಅಪ್ರೋಚ್ ಅಂತ ಮಾಡಿದ್ದಾರೆ ನಮ್ಮಲ್ಲಿ. ಆರ್ಥರೈಟಿಸ್ ಅಂದ್ರೆ ನೀವು ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ಇಷ್ಟು ಪ್ರಮಾಣದಲ್ಲಿ ನೋವು ಕಮ್ಮಿ ಆಗಬೇಕು, ಇಷ್ಟು ಜಾಯಿಂಟ್ಸ್ ಸ್ವೆಲ್ಲಿಂಗ್ ಬರಬಾರ್ದು, ಇಷ್ಟು ಪೀರಿಯಡ್ ಆಫ್ ಟೈಮ್ನಲ್ಲಿ. ಅಷ್ಟು ಬಂತು ಅಂದ ತಕ್ಷಣ ಡೋಸೇಜ್ ಸ್ಟಾಪ್ ಮಾಡಿಬಿಡಿ. ಮತ್ತೆ ಪೇಷಂಟಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ವಾಪಸ್ ಬರ್ತಾರೆ, ಅವಾಗ ಮತ್ತೆ ಸ್ಟಾರ್ಟ್ ಮಾಡಿ. ಸೊ ಸೈಡ್ ಎಫೆಕ್ಟ್ಸ್ ಏನು ಇಲ್ವಾ? ಸೈಡ್ ಎಫೆಕ್ಟ್ಸ್ ಇದು ತುಂಬಾ ಮುಖ್ಯ. ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಬಾಡಿನೇ ನಮ್ಮ ವಿರುದ್ಧ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗಲೇ ಈ ಆರ್ಥರೈಟಿಸ್ ಮತ್ತು ಈ ಥರ ಆಟೋ ಇಮ್ಯೂನ್ ಡಿಸೀಸಸ್ ಎಲ್ಲ ಬರೋದು. ಆಟೋ ಇಮ್ಯೂನ್ ಅಂದರೆ ನಮ್ಮ ದೇಹದ ಕೆಲವು ಭಾಗಗಳನ್ನ ನಮ್ಮ ದೇಹ ಫಾರಿನ್ ಆಬ್ಜೆಕ್ಟ್ ಅಂತ ನೋಡ್ತಾ ಇರುತ್ತೆ. ಸೊ ಅದ್ರ ವಿರುದ್ಧ ಇಮ್ಯುನಿಟಿನ ಟಾರ್ಗೆಟ್ ಮಾಡುತ್ತೆ. ಸೊ ಇದಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ ಅಂತಂದ್ರೆ ಇನ್ ಜನರಲ್ ಇಮ್ಯುನಿಟಿ ಸಪ್ರೆಸ್ ಮಾಡ್ತಾ ಇದ್ದೀವಿ. ಓವರ್ ಆಗಿ ಇಮ್ಯುನಿಟಿ ಕೆಲಸ ಮಾಡ್ತಾ ಇದೆ, ಅದನ್ನ ಸಪ್ರೆಸ್ ಮಾಡೋಕ್ಕೆ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ. ಹಿಂಗೆ ಕೊಟ್ಟಾಗ ಏನಾಗೋಗುತ್ತೆ, ನಿಜವಾಗ್ಲೂ ಒಂದು ಬ್ಯಾಕ್ಟೀರಿಯಾನೋ ವೈರಸ್ಸೋ ಬಂದು ಕೂತಾಗ್ಲೂ ನಮ್ಮ ಬಾಡಿ ಅದರ ವಿರುದ್ಧ ಕೆಲಸ ಮಾಡೋ ಕೆಪಾಸಿಟಿ ಕಡಿಮೆ ಆಗಿರುತ್ತೆ. ಹಾಗಾಗಿ ಈ ಸೊಳ್ಳೆ ಕಚ್ಚದೆ ಇರೋ ಥರ ನೋಡ್ಕೊಳ್ಳೋದು, ಅಥವಾ ಓಡಾಡುವಾಗ ಗಾಡಿ ಓಡಿಸೋವಾಗ ಎಲ್ಲೂ ಬೀಳ್ದಂಗೆ ಆಕ್ಸಿಡೆಂಟ್ಸ್ ಆಗದೆ ಇರೋ ಹಂಗೆ ನೋಡ್ಕೊಳ್ಳೋದು, ಫುಡ್ ಇನ್ಫೆಕ್ಷನ್ಸು ಅವು ಇವು ಆಗೋ ಥರ ಸ್ವಲ್ಪ ಹೈಜಿನಿಕ್ ಪ್ಲೇಸಸಲ್ಲಿ ಊಟ ಮಾಡಬೇಕು, ಸ್ಟ್ರೀಟ್ ಫುಡ್ ತಿನ್ನಬಾರ್ದು. ಈ ಥರ ಸಣ್ಣ ಪುಟ್ಟ ಮೆಷರ್ಸ್ನ
ಈ ಮೆಡಿಸಿನ್ಸ್ ತಗೊಳ್ತಾ ಇರೋರು ಮಾಡಿಕೊಂಡ್ರೆ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು.